Good morning, my dear students. Welcome to today's online class. Are you hope understand the last class? My dear students, in the 7th lesson, Colors of Silence, in the examination purpose, questions arrived 2 marks or 3 marks questions, extracts or long question. My dear students, very important question. Physically disability no barrier to success. ಅಂಗವೈಕಲ್ಯತೆ ಸಾಧನೆಗೆ ಅಡ್ಡಿಪಡಿಸಲಾರದು ಅನ್ನುವ ಪ್ರಶ್ನೆ ಬಹಳ ಮುಖ್ಯವಾಗಿರುತ್ತದೆ. So, my dear students, in the last class, we learnt passage to related in this lesson, and before you read conversation skill also Gauri and Lakshmi. So Gauri and Lakshmi discussion about the illness of our brother Gopal. So in the same way, in this lesson, Satish was deaf because when he went to Kashmir with father and Inder, he fell down to river and fractured his head and also leg. So when his friend Surender came to Satisha's house and told to Satish, why didn't you come to school today? ಯಾಕೆ ನೀನು ಸ್ಕೂಲಿಗೆ ಬರಲಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಅಗೈನ್ 3 ಸಲ ಜೋರಾಗಿ ಕೇಳ್ತಾನೆ. ಬಟ್ ಅವನು ಉತ್ತರ ಬರೋದಿಲ್ಲ. 3 ಟೈಮ್ಸ್ ಅನ್ನ ಅವನು ಇಲ್ಲಿ ಹೇಳ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಅವನ ಹಣೆಯಲ್ಲಿ ಸ್ವೆಟ್ ಬರ್ತಾ ಇದೆ, ಅದು ಬೆವರು ಒಂದು ರೀತಿಯಲ್ಲಿ ಒಳಿತಾ ಇರುತ್ತೆ ಅನ್ನೋದನ್ನ ನೋಡ್ತೀವಿ. ಗ್ಲಿಸಂಡ್ ಅಂತಂದೇಳಿ ಇಲ್ಲಿ ನೋಡ್ತಾ ಇದ್ದೀವಿ, ಗ್ಲಿಸ್ಟಂಡ್. ಸೊ ನೋ ಅವನು ಹೇಳ್ತಾನೆ, ಹಾಗಾಗಿ ಐ ಆಮ್ ನಾಟ್ ವೆಲ್, ನಾನು ಚೆನ್ನಾಗಿಲ್ಲ, ನನಗೆ ನಾವು ಮಾತನ್ನಲ್ಲ, ಕೊನೆಗೆ ಹೇಳ್ತಾನೆ. ಯಾವಾಗ ಅವನು ಮುಟ್ಟಿ ತೋರಿಸ್ತಾನಲ್ಲ ಆ ರೀತಿಯಾಗಿ. ಅದಾದ್ಮೇಲೆ ನಾವು ನೋಡ್ತೀವಿ ಅವನು ಆಮೇಲೆ ಹೇಳ್ತಾ ಇದ್ದಾನೆ. ಏನನ್ನ ಹೇಳ್ತಾನೆ ಇಲ್ಲಿ ಸತೀಶ್ ಆ ಸುರೇಂದ್ರನಿಗೆ ಅನ್ನೋದನ್ನ ನೋಡಿದಾಗ, ನೋಡು ನನಗೆ ಸತೀಶ್ ಇಲ್ಲಿ ಅಂಶವನ್ನು ಹೇಳ್ತಾನೆ, ನಾನು ಫೋರ್ಹೆಡ್ ಯಾಕೆ ಬಹಳ ಒಂದು ರೀತಿಯಲ್ಲಿ ಹೆಡ್ಡೇಕ್ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾನೆ. ಸೊ ಐ ಡೋಂಟ್ ನೋ ಸುರೇಂದರ್, ಐ ಆಮ್ ವೆರಿ ಪ್ರೆಟಿ ಬ್ಯಾಡ್ ಸಿನ್ಸ್ ಲಾಸ್ಟ್ ಆಪರೇಷನ್ ಇನ್ ಮೈ ಲೆಗ್. ಕೊನೆಯಲ್ಲಿ ನನ್ನ ಕಾಲಿಗೆ ಶಸ್ತ್ರಚಿಕಿತ್ಸೆ ಅಲ್ಲಿಂದ ನನಗೆ ಯಾಕೋ ಒಂಥರ ಹೆಡ್ಡೇಕ್ ಬಂದಂಗಾಗುತ್ತೆ, ಒಂಥರ ಟೆರಿಬಲ್ ರೀತಿಯಲ್ಲಿ ನನಗೆ ಬಹಳ ನೋವಾಗುತ್ತೆ ನಮ್ಮ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಹಂಗಾಗಿ ಎವ್ರಿಥಿಂಗ್ ಶೋಸ್ ಡಾರ್ಕ್ ಅಂಡ್ ಸೈಲೆಂಟ್, ಒಂದು ರೀತಿ ಕತ್ತಲು, ಒಂದು ರೀತಿ ನಿಶಬ್ದ ರೀತಿಯಾದಂತಹ ಒಂದು ವಾತಾವರಣ ನನಗೆ ಆಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಸೊ ಐ ಫೀಲ್ ಮಿಸೈರಬಲ್ ಇನ್ ಮೈ ಸೆಲ್ಫ್ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ವೈ, ಯಾಕೆ ನೀನು ಇಲ್ಲಿ ನೀನು ಸ್ಪೀಕಿಂಗ್ ಅನ್ನ ಸಾಫ್ಟ್ಲಿ ಆಗಿ ಮೃದುವಾಗಿ ಮಾತಾಡ್ತೀಯಾ? ಐ ಕ್ಯಾನ್ ಬೇರ್ಲಿ ಹಿಯರ್ ಯು, ನಾನು ಬಹಳ ಹೇಳಲಿಕ್ಕೆ ಬಹಳ ನನಗೆ ಕಷ್ಟ ಆಯಿತು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಸೊ ದಿಸ್ ಇವೆಂಟ್ ಶೋಸ್ ವೀಕ್ನೆಸ್ ಆಫ್ ಸತೀಶ್ ಗುಜಾಲ್. ಹಿ ವಾಸ್ ಡೆಫ್. ಎಸ್, ಇದು ನಮಗೆ ಗೋಚರ ಆಗುತ್ತೆ, ಇವನೊಬ್ಬ ಕೆಪ್ಪ ಅನ್ನೋದಕ್ಕೆ ಇದು ಅವನಿಗೆ ನಾಟ್ ಇಯರಿಂಗ್ ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಅಂಶವನ್ನ ಅವನು ಈ ಲಾಸ್ಟ್ ದ ಈಸ್ ಇಯರಿಂಗ್ ಸ್ಕಿಲ್. ಸೊ he knew that Surender. So this is the incident when he went to hiking his father and Inder to Kashmir. So they were crossing a Richter bridge. ಒಂದು ಶೀತಲೀಕರಣವಾದಂತಹ ಸೇತುವೆಯನ್ನು ದಾಟುವಾಗ ಈ ಸಮಸ್ಯೆಗಳಾಗುತ್ತೆ. ಸೊ ಸಮ್ ರಾಪಿಡ್ಸ್, ವೇಗವಾಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ he fell down to a swirling water. So he rushed to spot, so pointed to brother and just fell down, slipped away, losing his balance. So screams and rushing sound of the water. So he regained consciousness. So but his leg and fracture and also his head also fracture. So in the last class discussing in this paragraph. Okay, my dear students, today discuss, first of all, we know the thought of the day. Yes, my dear students, first of all, thought of the day.
Every child comes with the message that God is not yet discouraged of man. Rabindranath Tagore. Once again, every child comes with the message that God is not yet discouraged of man. Rabindranath Tagore. Okay, in Kannada meaning. ಇವತ್ತಿನ ಚಿಂತನೆಯ ಕನ್ನಡ ಅರ್ಥ ಏನಂದ್ರೆ, ಎವ್ರಿ ಚೈಲ್ಡ್, ಪ್ರತಿಯೊಂದು ಮಗು ಕಮ್ಸ್ ಬರುತ್ತೆ ವಿತ್ ಎ ಮೆಸೇಜ್, ಒಂದು ಸಂದೇಶವನ್ನು ಇಟ್ಕೊಂಡು. ದಟ್ ಗಾಡ್, ಆ ಒಂದು ದೇವರು ಇಸ್ ನಾಟ್ ಎಟ್, ಆ ದೇವರು ಅದನ್ನ ಇಲ್ಲಿ ಅಧೈರ್ಯವನ್ನು ತುಂಬಾರ್ದು, ಅದಕ್ಕೆ ಪೂರಕವಾದ ವಾತಾವರಣ ಮನುಷ್ಯನಿಗೆ ನೀಡಬೇಕು ಅನ್ನೋದು ರವೀಂದ್ರನಾಥ್ ಟಾಗೂರ್ ಅವರ ಈ ದಿನದ ಒಂದು ಚಿಂತನೆ. ಹಾಗಾಗಿ ನಾವು ಕೂಡ ನಮ್ಮ ಒಂದು ಜೀವನದಲ್ಲಿ ಇಂಥ ಥಾಟ್ಗಳನ್ನ ನಾವು ಕೂಡ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್, my dear students. Okay, all of you develop in these thoughts. Okay, my dear student, write down in your notebook. Already done. Okay, my dear student, next go to very important. In the last class I gave assignment or homework. Yes, some of students are written very well, so once again thank you and those students. And some students are false, or very few students are did not return. Please write homework day to day. Okay, my dear students, go to home assignment. The first question is, how did Satish meet with an accident? Do you think the accident occurred due to his carelessness? ನೀವು ಯೋಚಿಸಿದಾಗೆ ಅದೊಂದು ಕೇರ್ಲೆಸ್ನೆಸ್ ಆಗಿತ್ತ ಆ ಒಂದು ಆಕ್ಸಿಡೆಂಟ್ ಮೀಟ್ ಮಾಡಿದ್ದು ಅನ್ನೋ ಮಾತನ್ನ ಇಲ್ಲಿ ಕೇಳ್ತಾ ಇದ್ದಾನೆ, ಹೇಗೆ ಅಂತ. ಎಸ್, ಹೌದು. ನೋಡೋಣ ಇಲ್ಲಿ ಏನಾಗುತ್ತೆ. ಡ್ಯೂರಿಂಗ್ ಈಸ್ ಹಾಲಿಡೇ, ಅವನ ಒಂದು ಹಾಲಿಡೇಯಲ್ಲಿ ಸತೀಶ್ ವೆಂಟ್ ಟು ಕಾಶ್ಮೀರ್. ಸತೀಶ್ ಎಲ್ಲಿಗೆ ಹೋಗ್ತದಾನೆ? ವೆಂಟ್ ಟು ಕಾಶ್ಮೀರ್ ವಿತ್ ಈಸ್ ಫಾದರ್ ಅಂಡ್ ಬ್ರದರ್. ಎಲ್ಲಿ ಹೋಗ್ತದಾನೆ? ಕಾಶ್ಮೀರ್ಗೆ ಹೋಗಿದ್ದಾನೆ ಫಾದರ್ ಮತ್ತು ಬ್ರದರ್ ಜೊತೆಗೆ. ವೈಲ್ ಈ ವಾಸ್ ಕ್ರಾಸಿಂಗ್ ಎ ವೀಕ್ ಬ್ರಿಡ್ಜ್. ವೈಲ್ ಈ ವಾಸ್ ಕ್ರಾಸಿಂಗ್, ಅಲ್ಲಿ ದಾಟ್ತಾ ಇದ್ದಾನೆ ಆ ಒಂದು ಶೀತಲೀಕರಣ ಬ್ರಿಡ್ಜ್ ಅನ್ನ. ಈ ಅಂಡ್ ಈಸ್ ಬ್ರದರ್ ಸ್ಟುಡ್ ಅಪಾನ್ ದ ಸೇಮ್ ಬ್ರಿಡ್ಜ್. ಇಬ್ಬರು ಕೂಡ ಅಲ್ಲಿ ತಂದೆ ಮತ್ತು ಅಣ್ಣನು ಕೂಡ ಇದ್ದಾರೆ. ದೇ ವರ್ ಸೀಯಿಂಗ್ ದ ಸ್ವಿರ್ಲಿಂಗ್ ವಾಟರ್, ಅಲ್ಲಿ ರಭಸವಾಗಿ ಬೀಳುತ್ತ ಒಂಥರ ಸುಳಿಸುತ್ತಿರುವಂತ ಆ ನೀರನ್ನ ಕೆಳಗಡೆ ನೋಡ್ತಿದ್ದಾರೆ. ಔಟ್ ಆಫ್ ಹಿಸ್ ಕ್ಯೂರಿಯಾಸಿಟಿ, ಕುತೂಹಲದಿಂದ ಸತೀಶ್ ವಾಂಟೆಡ್ ಟು ಶೋ ಇಟ್ ಟು ಹಿಸ್ ಬ್ರದರ್, ಅದನ್ನು ತೋರಿಸ್ತದನೆ ಏನೋ ಕುತೂಹಲದಿಂದ, ಆತುರದಿಂದ. ಜಸ್ಟ್ ದೆನ್ ಈ ವಾಸ್ ಲೂಸಿಂಗ್ ಈಸ್ ಬ್ಯಾಲೆನ್ಸ್ ಅಂಡ್ ಫೆಲ್ ಇನ್ ಟು ದ ವಾಟರ್. ತನ್ನ ಕಾಲನ್ನು ಜಾರಿ ಬ್ಯಾಲೆನ್ಸ್ ಅನ್ನ, ಸಮತೋಲನ ಕಳ್ಕೊಂಡು ನೀರಿಗೆ ಬಿದ್ದನು. ಲೈಕ್ ದಿಸ್ ದ ಆಕ್ಸಿಡೆಂಟ್ ಟುಕ್ ಪ್ಲೇಸ್, ಆ ನಡೆದಂತಹ ಒಂದು ಪ್ಲೇಸ್ ಅಲ್ಲಿ ಈ ತರ ನಡೀತು. ನೋ, ದಿಸ್ ವಾಸ್ ನಾಟ್ ಹ್ಯಾಪನ್ಡ್ ಟು ಹಿಮ್ ಬೈ ಈಸ್ ಕೇರ್ಲೆಸ್ನೆಸ್. ಇಲ್ಲ, ಇದು ಏನವನ ಒಂದು ಅಜಾಗರೂಕತೆ ನಡೆದದ್ದಲ್ಲ, ಇದು ಇಟ್ ವಾಸ್ ಓನ್ಲಿ ಆಫ್ ಈಸ್ ಬ್ಯಾಡ್ ಲಕ್, ಅವನ ಒಂದು ದುರಾದೃಷ್ಟವಶತನವನ್ನು ನೋಡ್ತಾ ಇದೀವಿ. ಹಾಗಾಗಿ ಇನ್ಸ್ಟಾನ್ಸಿಯಸ್ಲಿ ಇಟ್ ಹ್ಯಾಪನ್, ಏನಾಗಲ್ಲ, ಅದು ಆ ರೀತಿಯಾದಂತಹ ಅಂಶಗಳು ಆಗ್ತಾ ಇರ್ತವೆ ಜೀವನದಲ್ಲಿ ಅನ್ನೋ ಮಾತನ್ನ ಇಲ್ಲಿ ಹೇಳಿದ್ದಾನೆ. ಓಕೆ, ಇನ್ ದ ಸೆಕೆಂಡ್ ಕ್ವಶನ್, ಸುರೇಂದರ್ ಸೆಡ್ ಟು ಸತೀಶ್, why didn't you come to school today? Change into indirect speech. Okay, my dear student, in the grammar points we direct or reported speech, direct to indirect. Answer, Surendra asked to Satish, nodi, why didn't you come to? This one is a simple past tense, okay, change into past perfect. Surendra asked to Satish, why he hadn't, nodi, he had bandide, had hakandre idu past perfect. He hadn't ಅಥವಾ ಯಾಡ್ ನಾಟ್ ಬರೀಬಹುದು. hadn't come to school that day. ಟುಡೇ ಏನಾಗುತ್ತೆ? ದಟ್ ಡೇ ಆಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಯು ಗೆಟ್ ಈಸಿಲಿ 1 marks. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗೋ ಟು ಎಸ್, ಐ ವಿಲ್ ಗೋ ಟು ನೆಕ್ಸ್ಟ್ ಟುಡೇಸ್ ಕ್ಲಾಸ್. ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಗ್ಲಾಜರಿ ವರ್ಡ್ಸ್. ಗ್ಲಾಜರಿ, ಕಠಿಣ ಶಬ್ದಗಳ ಅರ್ಥ ನೀವು ಬರ್ಕೊಳ್ಳಿ ಎಲ್ಲರೂ ಕೂಡ ನಿಮ್ಮ ನೋಟ್ಬುಕ್ ಅಲ್ಲಿ. ಓಕೆ, ಬೌಟ್ಸ್ ಆಫ್ ಫೀವರ್, ಪೀರಿಯಡ್ಸ್ ಆಫ್ ಇಲ್ನೆಸ್ ಅಂತ, ಒಂದ್ ರೀತಿಯಾಗಿ ಅವನ ಒಂದು ಅವಧಿ, ಆರೋಗ್ಯದ ಅನಾರೋಗ್ಯದ ಒಂದು ಅವಧಿಗಳನ್ನ ಪೀರಿಯಡ್ ಆಫ್ ಇಲ್ನೆಸ್ ಅಂತ ಕರಿತೀವಿ. ಹಾಗಾಗಿ ಗ್ಲಿಸ್ಟರ್ಡ್ ಅಂದ್ರೆ ಶೋನ್, ಅಂದ್ರೆ ಇಲ್ಲಿ ನಡುಕ ಉಂಟಾಗೋದು, ಬೆವರು ತೋರೋದು ಅಂತಂದು. ಸ್ನಾಚಸ್ ಅಂದ್ರೆ ಪಾರ್ಟ್ಸ್, ಭಾಗಗಳು, ಆ ಅಂಗಾಂಗಗಳು ಭಾಗಗಳು ಅಂತ ಕರಿತೀವಲ್ಲ, ಸ್ನಾಚಸ್ ಅಂತ ಕರಿತೀವಿ. ಹಾಗೆ ಪರ್ಸ್ಯೂಷನ್ ಅಂದ್ರೆ ಆಕ್ಟ್ ಆಫ್ ಕನ್ವಿನ್ಸಿಂಗ್, ಕನ್ವಿನ್ಸ್ ಮಾಡಕ್ಕೆ ಆಕ್ಟ್, ನಟನೆಯನ್ನ ಮಾಡೋಂಥದ್ದು ಅಂತೇಳಿ. ಅವನನ್ನ ಮನ ಪರಿವರ್ತನೆ ಮಾಡಿ ಅದಕ್ಕೆ ಆಕ್ಟಿಂಗ್ ಅನ್ನ ಮಾಡೋದು, ಕನ್ವಿನ್ಸ್ ಮಾಡೋದು, ಇದಲ್ಲ ಹೀಗೆ ಅಂತಂದೇಳಿ. ಬ್ಲಂಟ್ಲಿ ಅಂತಂದ್ರೆ ಅನ್ಫೀಲಿಂಗ್, ಅಂದ್ರೆ ಫೀಲಿಂಗ್ ಅನ್ನ ವ್ಯಕ್ತವಾಗದೆ ಇರೋದನ್ನ ನಾವು ಅನ್ಫೀಲಿಂಗ್ಲಿ ಅಂತ ಕರಿತೀವಿ, ಭಾವನೆ ಇಲ್ಲದವರು ಅಂತ. ಶೆಟ್ಟರ್ಡ್ ಅಂದ್ರೆ ಹೆಲ್ಪ್ಲೆಸ್, ಅಂದ್ರೆ ಏನು ಉಪಯೋಗಕ್ಕೆ ಬರೋದ ಅಸಹಾಯಕ ಅಂತ ಕರಿತೀವಲ್ಲ ಅದಕ್ಕೆ. ಟೆಂಟ್ಸ್ ಅಂತಂದ್ರೆ ರಿಮಾರ್ಕ್ಸ್ ಇಂಟೆಂಡೆಡ್ ಟು ಹರ್ಟ್ ಸಮ್ ಬಾಡೀಸ್ ಫೀಲಿಂಗ್ಸ್. ಒಂದ್ ರೀತಿ ಏನಾರ ರಿಮಾರ್ಕ್ ಅಂತ ಇರ್ತದಲ್ಲ, ತೊಂದರೆಗಳ ಇಂಟೆಂಡೆಡ್
ಅಂದ್ರೆ ಉದ್ದೇಶ ಇಟ್ಕೊಂಡು ಟು ಹರ್ಟ್ ಮಾಡೋದು ಸಂಬಾಡಿ ಫೀಲಿಂಗ್, ಯಾರೋ ಇನ್ನೊಬ್ಬರ ವ್ಯಕ್ತಿಯ ಫೀಲಿಂಗ್ ಇಟ್ಕೊಂಡು ಅವರಿಗೆ ನಾವು ಉದ್ದೇಶಪೂರ್ವಕವಾಗಿ ಹೀಯಾಳಿಸೋದು ಅನ್ನೋ ಅರ್ಥವನ್ನ ಕೊಡುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, reading. Reading is one of the main skill of all language or linguistic. Yes. Okay, my dear students. First of all, I am reading in today's class. After, I will discuss. Okay. Okay, my dear students. Listen carefully. Listen carefully. Okay, my dear students. Colors of Silence. National Book Trust of India. Thou is legs yield. They remained weak, requiring several operations on them. Worse, he suffered frequently from bouts of fever and infection, especially of the air. Next, seeing that Satish was in pain, Surender now got up to go. Will you come to school tomorrow? He asked. Satish shook his head. A slow tear trickled down his cheek after Surender left. It felt as if some huge weight was pressing upon his head, making everything seem far away and silent. He felt helpless and upset at being confined to bed as he was. The silence was the worst. Everything seemed like scenes from some pantomime show. He wanted to scream to break the silence but didn't. For the 8-year-old boy, this was terrible. The doctors didn't know the cause, except that it was caused by medicines given to treat his legs. Due to his frequent absence and his hearing problems, the school he was attending till then informed his father, Mr. Avatar Narayan, that they couldn't keep Satish. We will have to look for a new school, his father said. Satish shook his head, saying no, he didn't want to go to a school where he couldn't talk to the other children, where everyone would make fun of his deafness. Beta, you have to go to school and learn. What will you do in life in you don't get education, hey? He asked his son. Satish heard snatches of his words but knew what he was saying. After a lot of persuasion, he finally agreed to go along to the new school. But the school didn't want him for the same reason. This is a school for normal boys. Why don't you take your son to the school for deaf and dumb children? Asked the headmaster of the school. Bluntly, Avatar Narayan was angered. My son is not dumb, sir. His hearing is a little bad. He is under treatment and will soon be fine. He argued, but in vain. Other schools had the same to say. In despair, father and son returned home. Though Avatar Narayan felt shattered, he wouldn't give up hope. After the unsuccessful expedition to the schools, Satish became a very moody. He couldn't talk freely with anyone because he was unable to hear a single word. His brother Inder sat for hours with him and talked to him, teaching him words and pronunciation. Unable to bear the taunts and teasing of the children in the neighborhood, Satish even avoided going out to play. Okay, my dear students, completed my reading skill. All of you in your
reading in your mind 1 minute. Okay, my dear students, completed your reading skill. Okay, describe in paragraph wise. Colors of Silence, written by National Book Trust of India. So, he already told how the accident in Kashmir. Yes. Though his legs healed, ಆದಾಗ್ಯೂ ಕೂಡ ಅವನ ಒಂದು ಕಾಲು ಏನು ಆಪರೇಷನ್ ಆಗಿರುತ್ತೆ ಸಿಗುತ್ತೆ, ಹೀಲ್ಡ್ ಮಾಯ್ತಾ ಇದೆ ಅಂದ್ರೆ ಮಾದಿದೆ. ದೆ ರಿಮೈಂಡ್ ವೀಕ್, ಆದರೆ ಅದು ನೆನಪು ಮಾಡ್ಕೊಳ್ಳುತ್ತೆ ಆ ಕಾಲು ಏನಾಗಿದೆ ಈಗ ಬಹಳ ಬಡವಾಗಿದೆ, ವೀಕ್ ಆಗಿದೆ. ರಿಮೈಂಡ್ ಅಂದ್ರೆ ನೆನಪು, ವೀಕ್ ಅಂದ್ರೆ ಬಹಳ ಸ್ವಲ್ಪ ಹೊಡೆತ ಬಿದ್ದು ವೀಕ್ ಮೆಲ್ಲಗಾಗಿದೆ, ತೆಳ್ಳಗಾಗಿದೆ ಅಂತ ಅರ್ಥ. ರಿಕ್ವೈರಿಂಗ್ ಸೆವೆರಲ್ ಆಪರೇಷನ್ಸ್ ಆನ್ ದೆಮ್, ಇನ್ನೂ ಕೂಡ ಅದಕ್ಕೆ ಅವಶ್ಯಕತೆ ಇದೆ, ಸಾಕಷ್ಟು ಇನ್ನು ಶಸ್ತ್ರಚಿಕಿತ್ಸೆಗಳು ನಡಿಬೇಕು, ಅವಾಗ ಸ್ವಲ್ಪ ಕಾಲು ಊರ್ಲಿಕ್ಕೆ ಬರುತ್ತೆ ಅನ್ನೋ ಮಾತನ್ನ ಇಲ್ಲಿ ನೆನಪಿಸ್ಕೊಳ್ತಾನೆ. ವರ್ಸ್, ಈ ಸಫರ್ಡ್ ಫ್ರೀಕ್ವೆಂಟ್ಲಿ ಫ್ರಮ್ ಬೌಟ್ಸ್ ಆಫ್ ಫೀವರ್. ಸೊ ಈ ರೀತಿಯಾದಂತಹ ಒಂದು ವರ್ಸ್ ಅಂದ್ರೆ ಒಂದು ಕೆಟ್ಟ ಸ್ಥಿತಿ, ಈ ಸಫರ್ಡ್ ಫ್ರೀಕ್ವೆಂಟ್ಲಿ ಯಾತನೆಯನ್ನು ಅನುಭವಿಸ್ತಾ ಇರ್ತಾನೆ. ಫ್ರೀಕ್ವೆಂಟ್ಲಿ ಅಂದ್ರೆ ಆಗಾಗ್ಗೆ, ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ, 2 ದಿನಕ್ಕೊಮ್ಮೆ, ಈ ತರ ಫ್ರೀಕ್ವೆಂಟ್ಲಿ ಫ್ರಮ್ ಬೌಟ್ಸ್ ಆಫ್ ಫೀವರ್. ಒಂದು ರೀತಿ ಜ್ವರಗಳು ಅವನಿಗೆ ಬಂದು ವಕ್ರಿಸ್ತಾ ಇರ್ತಾವಂತೆ. ಜ್ವರಗಳು ಏನ್ ಮಾಡ್ತಾ ಇರ್ತವೆ, ಬಂದು ವಕ್ರಿಸ್ಕೊಳ್ತಾ ಇರ್ತಾವಂತೆ. ಹಾಗಾಗಿ ಫೀವರ್ ಅಂದ್ರೆ ನಿಮಗೆ ಗೊತ್ತಿದೆ ಏನು, ಫೀವರ್ ಅಂದ್ರೆ ಜ್ವರಗಳು ಬಂದು ವಕ್ರಿಸ್ಕೊಳ್ತವೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಅಂದ್ರೆ ಆಗಾಗ್ಗೆ ಜ್ವರಗಳು ಬಂದು ಹೋಗ್ತವೆ. ಅಂಡ್ ಇನ್ಫೆಕ್ಷನ್, ಸೋಂಕುಗಳು ಕೂಡ ಬರ್ತಾ ಇರ್ತಾವಂತೆ. ಎಕ್ಸ್ಪೆಷಲಿ ಆಫ್ ದ ಏರ್, ಅದರಲ್ಲಿ ಬಹಳ ಪ್ರಮುಖವಾಗಿ ಕಿವಿಗೆ ಒಂದು ರೀತಿಯಾಗಿ ಏನೋ ಕೇಳ್ದಂಗೆ, ಏನೋ ಒಂದು ಗುರು ಶಬ್ದ ಬಂದಾಗೆ ಅವನಿಗೆ ಆಗ್ತಾ ಇರತ್ತಂತೆ ಎಲ್ಲಿ, ಆ ಕಿವಿ ಒಳಗೆ. ಇದು ಅವನ ಒಂದು ಆಗ್ತಾ ಇರುವಂತ ಘಟನೆಯನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅವನಿಗೆ ಆಗುವಂತ ಒಂದು ಭಾವನೆಗಳನ್ನು, ಫೀಲಿಂಗ್ಸ್ ಅನ್ನ ಯಾರ ಜೊತೆಗೆ ಹಂಚ್ಕೊಳ್ತಾನೆ, ತನ್ನ ಫ್ರೆಂಡ್ ಸುರೇಂದ್ರ ಜೊತೆಗೆ ಹೇಳ್ಕೊಳ್ತಾ ಇದ್ದಾನೆ. ಸೊ ಸೀಯಿಂಗ್ ದಟ್ ಸತೀಶ್ ವಾಸ್ ಇನ್ ಪೈನ್, ನೋಡ್ತಾ ಇದ್ದಾಗೆ ಸತೀಶ್ ಬಹಳ ನೋವಿನಲ್ಲಿದ್ದಾನೆ. ಸುರೇಂದರ್ ಏನ್ ಮಾಡ್ತಾನೆ ಈಗ, ಎಸ್ ನೋಡಿ ಇಲ್ಲಿ ಸತೀಶ್ ಈಗ ಆಲ್ರೆಡಿ ಮಲ್ಕೊಂಡಿದ್ದಾನೆ, ಅವನ ಜೊತೆ ಸಂಭಾಷಣೆಯಲ್ಲಿ ತೊಡಗಿದ್ದಾನೆ ಸುರೇಂದರ್. ನೋಡಿ ಇದು ಇಲ್ಲಿ ತೋರಿಸುತ್ತೆ, ಅದರಲ್ಲಿ ಬಹಳ ಪ್ರಮುಖವಾಗಿ ಅವನು ಏನೇನಾಗುತ್ತೆ ಅನ್ನೋ ಸಿಚುವೇಶನ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಗೋ ಟು ನೆಕ್ಸ್ಟ್ ಸ್ಲೈಡ್. ಗಾಟ್ ಅಪ್, ಸುರೇಂದರ್ ಸೈಡ್ ಗಾಟ್ ಅಪ್ ಟು ಗೋ, ಅಲ್ಲಿ ಎದ್ದು ಅವನು ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾನೆ. ಆ ಮನೆಗೆ ಬಂದಿದ್ದಲ್ಲ ಅವತ್ತು, ಯಾಕೆ ಸ್ಕೂಲಿಗೆ ಬಂದಿಲ್ಲ ಅಂತ ಕೇಳಕ್ಕೆ, ಅಲ್ಲದ ಎದ್ದು, ಗಾಟ್ ಅಪ್ ಅಂದ್ರೆ ಎದ್ದನು, ಟು ಗೋ ಹೋಗ್ಲಿಕ್ಕೆ ಆಗ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ, ಈ ಆಸ್ಕ್ಡ್. ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ, ಈ ಆಸ್ಕ್ಡ್, ನಾಳೆ ನೀನು ಶಾಲೆಗೆ ಬರ್ತೀಯಲ್ಲ ಅಂತಂದೇಳಿ ಹೇಳ್ತಾ ಇದ್ದಾನೆ. ಯಾರು, ಸತೀಶನಿಗೆ ಸುರೇಂದರ್. ನೋಡಿ ಇದನ್ನು ಕೂಡ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಅನ್ನ ಮಾಡಬಹುದು. ನೋಡಿ ವಿಲ್ ಅಂತ ಬಂದಿದೆ, ಇದು ಫ್ಯೂಚರ್ ಟೆನ್ಸ್. ಸೊ ಈಸಿಲಿ ಯು ರೈಟ್ ಇಟ್, ವಿಲ್ ಚೇಂಜ್ ಇಂಟು ಇಂಡೈರೆಕ್ಟ್ ವುಡ್. ಓಕೆ, ಈಸಿ. ಸುರೇಂದರ್ ಆಸ್ಕ್ಡ್ ಟು ಸತೀಶ್, ಈ ವುಡ್ ಕಮ್ ಟು ಸ್ಕೂಲ್ ದ ನೆಕ್ಸ್ಟ್ ಡೇ. ಇಷ್ಟು ಬರೆದ್ಬಿಟ್ರೆ ನಿಮಗೆ ಈಸಿಲಿ 1 ಮಾರ್ಕ್ಸ್. ಎಸ್, ಓಕೆ ಮೈ ಡಿಯರ್ ಸ್ಟೂಡೆಂಟ್, ಆರ್ ಯು ಅಂಡರ್ಸ್ಟ್ಯಾಂಡ್? ಎಸ್, ಓಕೆ. ಸತೀಶ್ ಶೋಕ್ ಈಸ್ ಎಡ್, ಬಟ್ ಸತೀಶ ಆ ತಲೆಯನ್ನ ಹೌದು ಹಿಂಗ ಅಲ್ಲಾಡಿಸ್ತಾನೆ. ಬರ್ತೀನಿ ಅಂತಂದೇಳಿ ಅವನು ಆ ಮಲ್ಕೊಂಡೆ ತಲೆಯನ್ನ ಏನ್ ಮಾಡ್ದ, ಅಲ್ಲಾಡಿಸಿದ. ಅಂದ್ರೆ ಈ ರೀತಿಯಾಗಿ ಬರ್ತೀನಿ ಅಥವಾ ಇಲ್ಲ ಅನ್ನೋದನ್ನ ಇಲ್ಲಿ ಬರ್ತೀನಿ ಅನ್ನೋ ಒಂದನ್ನ ಈ ರೀತಿಯಾಗಿ ಇಲ್ಲಿ ಪಾಸಿಟಿವ್ ಆಗಿ ಹೇಳಿದ. ಸೊ ಎ ಸ್ಲೋ ಟಿಯರ್ ಟ್ರಿಕೆಡ್ ಡೌನ್ ಇಸ್ ಚೀಕ್ ಆಫ್ಟರ್ ಸುರೇಂದರ್ ಲ್ಯಾಬ್. ಹೋಗ ನಿಧಾನವಾಗಿ ಇಲ್ಲಿ ಅವನ ಒಂದು ರೀತಿಯಲ್ಲಿ ಆ ಟಿಯರ್ ಅಂದ್ರೆ ನಿಮ್ಗೆ ಗೊತ್ತಿದೆ ಕಣ್ಣೀರು ಒಂದು ರೀತಿಯಾಗಿ ಹಸಿಯಾಗಿ, ಟ್ರಿಕೆಡ್ ಅಂದ್ರೆ ಹಸಿಯಾಗಿ, ಡೌನ್ ಇಚ್ಚಿ ಆ ಗಲ್ಲದ ಮೇಲೆ ಆ ಹನಿಯಾಗಿ ನೀರುಗಳು ಹಸಿಯಾಗಿ ಕೆಳಗೆ ಇಳಿತಾ ಇವೆ ಅವನ ಗಲ್ಲದ ಮೇಲೆ. ಚೀಕ್ ಅಂದ್ರೆ ಏನೋ ಗಲ್ಲ, ಡೌನ್ ಅಂದ್ರೆ ಕೆಳಗಡೆಗೆ ಆ ಕಣ್ಣೀರು ಇಳಿತಾ ಇದೆ. ಟಿಯರ್ ಅಂದ್ರೆ ಕಣ್ಣೀರು ನಿಧಾನವಾಗಿ. ಸುರೇಂದರ್ ಲೆಫ್ಟ್ ಅಂದ್ರೆ ಸುರೇಂದರ್ ಹೋದ್ಮೇಲೆ ಅವನು ಭಾವನಾತ್ಮಕವಾಗಿ ತನ್ನೆಲ್ಲ ದುಃಖವನ್ನ ಅವನು ಬರ್ಸ್ಕೊಳ್ತಾನೆ. ಒಂದು ರೀತಿಯಾಗಿ ಆ ನೋವಿನಿಂದ ಯಾತನೆಯನ್ನ ಅನುಭವಿಸಿ ಅಳ್ತಾ ಇರ್ತಾನೆ. ಇಟ್ ಫೆಲ್ಟ್ ಆಸ್ ಇಫ್ ಸಮ್ ಹ್ಯೂಜ್ ವೇಟ್ ವಾಸ್, ಏನೋ ಒಂದು ರೀತಿ ಭಾವನೆಗಳನ್ನ ಒಂದು ದೊಡ್ಡದಾಗಿ ಅವನು ಒಂದು ಭಾರವಾಗಿದೆ, ಅದೊಂಥರ ಭಾರವಾಗಿ ಅವನು ಆ ರೀತಿಯಾಗಿ ಅನುಭವಿಸ್ತಾ ಇದ್ದಾನೆ. ನೋಡಿ ಯಾವ ರೀತಿಯಾಗಿ ಮಲಗಿದ್ದಾನೆ. ಈ ಸಿಚುವೇಶನ್ ಅನ್ನ ನಮ್ಗೆ ಇಲ್ಲಿ ವೇಟ್ ಅಂದ್ರೆ ಭಾರ, ಹ್ಯೂಜ್ ಅಂದ್ರೆ ಬಹಳ ದೊಡ್ಡದಾದಂತ ಒಂದು ರೀತಿಯಾದಂತ ಒಂದು ಅಂಶ ಇಲ್ಲಿ ತೋರಿಸುತ್ತೆ. ಪ್ರೆಸ್ಸಿಂಗ್ ಅಪಾನ್ ಹಿಸ್ ಹೆಡ್ ಮೇಕಿಂಗ್ ಎವ್ರಿಥಿಂಗ್ ಸೀಮ್ ಫಾರ್ ಅವೇ ಅಂಡ್ ಸೈಲೆಂಟ್. ಪ್ರೆಸ್ಸಿಂಗ್ ಅಪಾನ್, ಒಂಥರ ತಲೆ ಅವನಿಗೆ ಏನಾಗ್ತಂದ್ರೆ ಹೆಡ್ ಒತ್ತಿದಂಗಾಗುತ್ತೆ, ಹಿಡ್ದಂಗಾಗುತ್ತೆ, ತಲೆ ಹಿಡ್ಕೊಂಡಂಗಾಗುತ್ತೆ. ಹಂಗೆ ಜೊತೆಗೆ ಮೇಕಿಂಗ್ ಎವ್ರಿಥಿಂಗ್, ಎಲ್ಲದು ಏನಂಗೆ ಕಾಣುತ್ತೆ ಅಂತ ಅಂದ್ರೆ ಅವನಿಗೆ ಫಾರ್ ಅವೇ ದೂರ ಕಾಣುತ್ತೆ.
ಹತ್ರ ಇರೋದಿಲ್ಲ, ದೂರ ದೂರ ಕಾಣಕಡೆ ಸರಿಯಾಗಿ ಕಾಣ್ತಾ ಇರೋದಿಲ್ಲ. ಆ ಥರ ತಲೆಗೂ ಕೂಡ ಸ್ವಲ್ಪ ಹೊಡೆತ ಬಿದ್ದಿದೆ. ಅಂಡ್ ಸೈಲೆಂಟ್ ಅಂತ ನಿಶ್ಶಬ್ದ ವಾತಾವರಣ. ಯಾಕಂದ್ರೆ ನಿಶ್ಶಬ್ದ ವಾತಾವರಣ ಅಂದ್ರೆ ಅವನಿಗೆ ಕಿವಿ ಕೇಳಿಸೋಲ್ಲ. ಶಬ್ದ ಆದ್ರೂ ಕೂಡ ಕೇಳಿಸೋದ್ರಿಂದ ಒಂದ್ ರೀತಿ ನಿಶ್ಶಬ್ದನಾಗಿದ್ದಾನೆ, ಏನು ಶಬ್ದ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಗೋಚರ ಆಗುತ್ತೆ. ಹಂಗಾಗಿ ಇವನ್ ದಪ್ ಮಂದದಲ್ಲಿ ಗೊತ್ತಾಗುತ್ತೆ, ದೆಪ್ ಅಂತ ಗೊತ್ತಾಗುತ್ತೆ ಈಸಿಯಾಗಿ. ಈ ಫೆಲ್ಟ್ ಹೆಲ್ಪ್ಲೆಸ್ ಅಂಡ್ ಅಪ್ಸೆಟ್ ಅಟ್ ಬೀಯಿಂಗ್ ಕನ್ಫೈನ್ಡ್ ಟು ಬೆಡ್ ಯಾಸ್ ಹಿ ವಾಸ್. ಈ ಫೆಲ್ಟ್ ಹೆಲ್ಪ್ಲೆಸ್, ಅವನು ಭಾವನೆ ಒಂಥರ ಅಸಹಾಯಕನಾಗಿದ್ದಾನೆ. ಅವನ ಭಾವನೆಗಳಿಗೆ ಇಲ್ಲೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹೆಲ್ಪ್ಲೆಸ್ ಅಂತಂದ್ರೆ ಅಸಹಾಯಕತೆ, ಏನು ಮಾಡಕ್ ಬರಲ್ಲ. ಅಂಡ್ ಅಪ್ಸೆಟ್, ಬಹಳ ಬೇಜಾರಾಗಿದ್ದಾನೆ, ನೋವಿನಲ್ಲಿ ಇದ್ದಾನೆ. ಬಟ್ ಬೀಯಿಂಗ್ ಕನ್ಫೈನ್ಡ್ ಟು ಬೆಡ್ ಯಾಸ್ ಹಿ ವಾಸ್, ಅವನಿಗೆ ನಿರ್ಧಾರವಾಗಿದೆ, ಇನ್ನೇ ನಾನು ಈ ಬೆಡ್ ಮೇಲೆ ಹೆಚ್ಚು ದಿನ ಮಲ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ ಇನ್ನು ಜೀವನದಲ್ಲಿ. ನನಗೆ ಈ ರೀತಿಯಾಗಿ ಇಯರಿಂಗ್ ಕೇಳದೇ ಇಲ್ಲ, ಡಿಡ್ ನಾಟ್ ಇಯರಿಂಗ್ ಎನಿ ವರ್ಡ್ಸ್ ಆರ್ ಎನಿ ಸೌಂಡ್ಸ್. ಸೊ ಈ ಕನ್ಫೈನ್ಡ್ ಅವನ ನೆನಪಲ್ಲಿ ಕರುತ್ತೆ, ಗ್ಯಾರಂಟಿ ನಾನು ಇವತ್ತು ಬೆಡ್ ಅಲ್ಲಿ ಇರಬೇಕು ಅಂತ. ದ ಸೈಲೆನ್ಸ್ ವಾಸ್ ದ ವರ್ಸ್ಟ್ ಅನ್ಕೊಳ್ತಾನೆ. ಈ ನಿಶಬ್ದವೇ ನನಗೆ ಒಂದು ಬಹಳ ಕೆಟ್ಟದ್ದು ಅಂತ ಹೇಳ್ತಾನೆ. ಈ ನಿಶಬ್ದ ಇವಾಗಿರೋದೇ ನನಗೆ ಬಹಳ ಕೆಟ್ಟ ಒಂದು ಯೋಚನೆ, ಕೆಟ್ಟದ್ದು ನಮ್ಮ ಅಂತ ಇಲ್ಲಿ ಅಂಶವನ್ನು ಅವನ ಮನಸ್ಸೊಳಗೆ ಅನ್ಕೊಳ್ತಾನೆ, ವರ್ಸ್ಟ್ ಅಂತ ಹೇಳ್ಕೊಳ್ತಾನೆ. ಸೊ ಎವ್ರಿಥಿಂಗ್ ಸೀಮ್ಡ್ ಲೈಕ್ ಸೀನ್ಸ್ ಫ್ರಮ್ ಸಮ್ ಪ್ಯಾಂಟಮೈಮ್ ಶೋ. ಪ್ರತಿಯೊಂದು ಹೇಗೆ ಕಾಣುತ್ತೆ ಅಂದ್ರೆ ಆ ಎಲ್ಲ ದೃಶ್ಯಗಳು ಕೂಡ ಒಂದು ರೀತಿಯಾದಂತ ಆ ದೃಶ್ಯಗಳು ಕೆಲವು ಒಂದು ರೀತಿ ನಾಟಕೀಯವಾದಂತ ದೃಶ್ಯಗಳಾಗ್ಬಿಡ್ತಾವ. ಪ್ಯಾಂಟಮೈಮ್ ಅಂದ್ರೆ ಪ್ರಿಟೆಂಡೆಡ್, ಪ್ಯಾಂಟಮೈಮ್ ಒಂದು ರೀತಿ ನಾಟಕೀಯತೆ. ಆ ನಾಟಕೀಯತೆ ರೀತಿಯಲ್ಲಿ ಎಲ್ಲವೂ ಕೂಡ ಕಂಡು ತೋರು ಬರುತ್ತೆ ಅವನಿಗೆ. ಆ ಎಲ್ಲ ದೃಶ್ಯಗಳು ಅವನ ಮನೆಯಲ್ಲಿ ನಡೀತಾ ಇರುವಂಥದ್ದು, ಅವನ ಮುಂದೆ ನಡೀತಾ ಇರುವಂಥ ದೃಶ್ಯಗಳು ಒಂದು ರೀತಿ ಪ್ಯಾಂಟಮೈಮ್ ಮತ್ತು ನಾಟಕೀಯತೆಯನ್ನ ಇಲ್ಲೊಂದು ತೋರಿಸಾಗುತ್ತೆ. ಯು ವಾಂಟೆಡ್ ಟು ಸ್ಕ್ರೀಮ್, ಅರ್ಚಿಕೊಳ್ತಾನೆ, ಬಯಸ್ತಾನೆ. ಸ್ಕ್ರೀಮ್ ಅಂದ್ರೆ ನಿಮಗೆ ಗೊತ್ತಿದೆ, ಅರ್ಚಿಕೊಳ್ಳುವುದು ಅಥವಾ ಕೂಗಿಕೊಳ್ಳುವುದು ಅಂತ. ಅಲ್ಲಿ ಕೂಗ್ತಾನೆ. ಆ ರೀತಿಯಾಗಿ ಸ್ಕ್ರೀಮ್ ಟು ಬ್ರೇಕ್ ದ ಸೈಲೆನ್ಸ್, ಆ ಒಂದು ನಿಶಬ್ದವನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಕೂಗಿಕೊಳ್ತಾನೆ. ಆದ್ರೆ ಯಾರಿಗೂ ಅವನು ಏನ್ ಕೊಂಡ್ರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಪರಿಸ್ಥಿತಿ ಅವನಲ್ಲಿದೆ. ಬ್ರೇಕ್ ದ ಸೈಲೆನ್ಸ್, ಬ್ರೇಕ್ ಅಂದ್ರೆ ಮುರಿಯೋದು ಅಂತ. ಬ್ರೇಕ್ ಅಂದ್ರೆ ಏನೋ ಮುರಿಯೋದು, ಆ ಸೈಲೆನ್ಸ್ ಅನ್ನ ಮುರಿಯಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಡಿಡೆಂಟ್, ಆದ್ರೆ ಆಗೋದಿಲ್ಲ, ಮುರಿಯಕ್ಕಾಗೋದಿಲ್ಲ. ಈಸ್ ಎ ಕಾಮನ್ ಡಿಸೀಸ್. ಓಕೆ. ಫಾರ್ ದ 8-year old ಬಾಯ್, ಅವ್ನಿಗೆ ಎಷ್ಟು ವರ್ಷ ಆಗಿತ್ತು? 8 ವರ್ಷದ ಬಾಲಕ. ಸತೀಶನ್ಗೆ ಎಷ್ಟು ವರ್ಷ ಆಗಿತ್ತು ಆಕ್ಸಿಡೆಂಟ್ ಆದಾಗ? 8-year old ಬಾಯ್. ದಿಸ್ ವಾಸ್ ಟೆರಿಬಲ್, ಇದೊಂದು ಭಯಾನಕವಾದ. ಟೆರಿಬಲ್ ಅಂದ್ರೆ ಭಯಾನಕ, ಭಯಾನಕ, ಭಯಭೀತಿಯನ್ನು ಉಂಟು ಮಾಡೋದು ಬಹಳ ಭಯಾನಕವಾದದ್ದು. ದ ಡಾಕ್ಟರ್ಸ್ ಡಿಡೆಂಟ್ ನೋ ದ ಕಾಸ್, ಡಾಕ್ಟರ್ಗೆ ಇದ್ರ ಬಗ್ಗೆ ಕಾರಣ ಗೊತ್ತಿತ್ತು. ಡೋಂಟ್ ದ ಕಾಸ್ ಎಕ್ಸೆಪ್ಟ್ ದಟ್ ಇಟ್ ವಾಸ್ ಕಾಸ್ಡ್ ಬೈ ಮೆಡಿಸಿನ್ಸ್. ಹಾಗೆ ಜೊತೆಗೆ ಕಾಸ್ಡ್, ಇದಕ್ಕೆ ಕಾರಣ ಕೂಡ ಎಕ್ಸೆಪ್ಟ್ ಅಂದ್ರೆ ಇದಕ್ಕೆ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿದ್ರು. ಏನು? ವಾಸ್ ಕಾಸ್ಡ್ ಬೈ ಮೆಡಿಸಿನ್ಸ್. ಇದಕ್ಕೆ ಏನು ಕಾರಣ? ಮೆಡಿಸಿನ್ ಕೊಡಬೇಕು. ಗಿವನ್ ಟು ಟ್ರೀಟ್ ಇಸ್ ಲೆಗ್ಸ್, ಗಿವನ್ ಟು ಟ್ರೀಟ್ ಇಸ್ ಲೆಗ್ಸ್. ಮೆಡಿಸಿನ್ಗಳನ್ನ ಕೊಡಬೇಕು, ಟ್ರೀಟ್ ಅನ್ನು ಕೊಡಬೇಕು, ಏನೇನು ಕೊಡಬೇಕು ಅಂತ ಅವರಿಗೆ ಗೊತ್ತಿದ್ದ ಕಾರಣ ಇಟ್ಕೊಂಡು ಇಲ್ಲಿ ಹೇಳ್ತಾ ಇದ್ರು ನಮ್ಮ ಮಾತನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಡ್ಯೂಟಿ ಈಸ್ ಫ್ರೀಕ್ವೆಂಟ್ ಅಬ್ಸೆನ್ಸಿ ಅಂಡ್ ಈಸ್ ಹಿಯರಿಂಗ್. ಡ್ಯೂಟಿ ಫ್ರೀಕ್ವೆಂಟ್, ಹಾಗಾಗಿ ಬರುತ್ತಿರುವಂತ ಇವನ ಅಬ್ಸೆನ್ಸಿ, ಇವನ ಒಂದು ಇರುವಂತ ಅಂಶಗಳನ್ನ ನೋಡಿಕೊಂಡು ಅವನ ಒಂದು ಅಬ್ಸೆನ್ಸಿ ಅಂತ ನಿಮಗೆ ಗೊತ್ತಿದೆ. ಅವನು ಯಾವ ರೀತಿ ಫ್ರೀಕ್ವೆಂಟ್ ಆಗಾಗೆ ಬರ್ತಿತ್ತವನ ಈ ಒಂದು ಏನು ತೊಂದರೆ ಅಂತಂದ್ರೆ ಕಿವಿ ಕೇಳಿಸ್ತಾ ಇರೋದು. ಏನನ್ನ ಕೇಳಿಸ್ತಾ ಇರೋದು? ಕಿವಿ ಕೇಳಿಸ್ತಾ ಇರೋದು ಕೂಡ ಅವನಿಗೆ ಕೇಳಿ ಬರ್ತಿತ್ತಲ್ಲ, ಅದನ್ನು ಕೂಡ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಆ ಫಾದರ್ ಮತ್ತು ಡಾಟರ್ ಮಗ ನಡುವೆ ಇರುವಂತ ಸಂಭಾಷಣೆಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅವನು ಹಿಯರಿಂಗ್ ಆಲಿಸುವಿಕೆ ಹಾಗಾಗಿ ಯಾವ ರೀತಿಯಾಗಿ ಅವನಿಗೆ ಕೇಳ್ತಾ ಇರಲ್ಲ, ಅಬ್ಸೆನ್ಸಿಯಲ್ಲಿ ಅವನು ಇರ್ತಾನೆ ಅನ್ನೋ ಮಾತನ್ನ ಇಲ್ಲಿ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಆ ಗೈರುಹಾಜರಿಯಲ್ಲಿ ಅವನು ಹಾಗೆ ಹೇಗೆ ತೊಂದರೆಗಳು ಆಗ್ತಾ ಇದ್ವು ಅಂತಂದೇಳಿ ಆ ಪ್ರಾಬ್ಲಮ್ಸ್ಗಳನ್ನ. ದ ಸ್ಕೂಲ್ ಹಿ ವಾಸ್ ಅಟೆಂಡಿಂಗ್ ಟಿಲ್ ದೆನ್ ಇನ್ಫಾರ್ಮ್ ಹಿಸ್ ಫಾದರ್. ಹಾಗಾಗಿ ದ ಸ್ಕೂಲ್, ಆ ಸ್ಕೂಲಲ್ಲಿ ಇರುವಂತ ಅಟೆಂಡಿಂಗ್ ಟಿಲ್ ದೆನ್ ಇನ್ಫಾರ್ಮ್, ಅವಾಗಲ ಅವರು ಕೂಡ ಇನ್ಫಾರ್ಮ್ ಮಾಡ್ತಿದ್ದಂತೆ ಈ ಫಾದರ್ಗೆ. ಯಾರಿಗೆ? ಸತೀಶ್ ಫಾದರ್. ಯಾರು? ಮಿಸ್ಟರ್ ಅವತಾರ್ ನಾರಾಯಣ್. ದಟ್ ದೇ ಕುಡಂಟ್ ಕೀಪ್ ಸತೀಶ್, ಸತೀಶ ಏನು ಕೇಳ್ತಾ ಇಲ್ಲ, ಅವನಿಗೆ ಸುಮ್ಮನೆ ಕೂತ್ಕೊಂಡಿರ್ತಾನೆ, ಪಾಠವನ್ನ ಕೇಳಲ್ಲ ಅನ್ನೋ ಮಾತನ್ನ ಇಲ್ಲಿ ಎಷ್ಟೋ ಸಲ ಇನ್ಫಾರ್ಮ್ ಅನ್ನ ಮಾಹಿತಿಯನ್ನ ಕೊಟ್ಟಿರ್ತಾರಂತೆ ಸ್ಕೂಲಿನ ಟೀಚರ್ಸು, ಹೆಡ್ ಮಾಸ್ಟರು ಅವ್ರ ತಂದೆಗೆ. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಸ್ಕೂಲ್ ಈಸ್ ಫಾದರ್ ಸೈಡ್. ಹಾಗಾಗಿ ಹೇಳ್ತಾರೆ ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ನ್ಯೂ ಸ್ಕೂಲ್. ಫಾದರ್ ಹೇಳ್ತಾರಂತೆ, ನೀವು ಯಾಕೆ ಬೇರೆ ಸ್ಕೂಲಿಗೆ ಅವನನ್ನ ಕರ್ಕೊಂಡು ಹೋಗ್ಬಾರ್ದು, ಬೇರೆ ಸ್ಕೂಲಿಗೆ ಅವನನ್ನ ಯಾಕೆ ನೀವು ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರಂತೆ. ಯಾರಿಗೆ?
ಆ ಸ್ಕೂಲ್ ಟೀಚರ್ ಹೆಡ್ ಮಾಸ್ಟರ್ ಕೂಡ ಅವ್ರ ಫಾದರ್ಗೆ ನೀವ್ಯಾಕೆ ಬೇರೆ ಸ್ಕೂಲ್ಗೆ ಅವನನ್ನ ಕರ್ಕೊಂಡು ನೋಡಬಾರ್ದು ನಮ್ಮ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಸತೀಶ್ ಶೋಕ್ ಈಸ್ ಎಡ್ ಸೇಯಿಂಗ್, ಆಗ ಆ ಫಾದರ್ ಹೇಳ್ತಾರೆ, ಹೇಳಿದ್ಮೇಲೆ ಮನೆ ಬಂದು ಹೇಳ್ತಾರೆ, ಸತೀಶ್ ಹೇಳ್ತಾರೆ ಈ ಬೇರೆ ಸ್ಕೂಲ್ಗೆ ನೀನು ಸೇರ್ಸನಪ್ಪ ಅಂತ ಮಾತನ್ನ ಕೇಳಿದಾಗ, ಆಗ ಟೀಚರ್ಸ್ ಹೇಳಿದ್ರು ಅನ್ನೋ ಮಾತನ್ನ ಇಲ್ಲಿ ಬಂದು ಮನೆ ಬಂದು ಹೇಳಿದಾಗ ಸತೀಶ್ ಶೋಕ್ ಈಸ್ ಎಡ್ ಸೇಯಿಂಗ್, ಅಲ್ಲಿ ಅವನು ಇಲ್ಲ ಇಲ್ಲ ಬೇಡ ಅಂತ ಹೇಳ್ತಾನೆ. ಯಾಕೆ ಬೇಡ ಅಂತ ಹೇಳ್ತಾನೆ? ನೋ, he didn't want to go to a school where he couldn't talk. ಅವನು ಯಾಕೆ ಬೇರೆ ಸ್ಕೂಲ್ಗೆ ಹೋಗಲ್ಲ ಅಂತಂದ್ರೆ, ಹೋಗಕ್ ಬಯಸಲ್ಲ ಅಂತಂದ್ರೆ, ಆ ಸ್ಕೂಲಲ್ಲಿ ವೇರ್ he couldn't talk. ನೋಡಿ ಇಲ್ಲಿ ತಂದೆ ಬಂದು ಮಗನ ಜೊತೆಗೆ ಮಾತಾಡ್ತಾರೆ, ಬೇರೆ ಸ್ಕೂಲ್ ಸೇರಿಸ್ತೀನಿ ಹೋಗಪ್ಪ ಅಂತಂದೇಳಿ ಹೇಳ್ದಾಗ ಕುಡಂಟ್ ಟಾಕ್ ಅವ್ನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ವೇರಿ ಯಾಕಂದ್ರೆ ಅಲ್ಲಿ ಹೋಗಿರೋಂಥ ಹೊಸ ಸ್ಕೂಲು ಕುಡಂಟ್ ಟಾಕ್ ಟು ದ ಅದರ್ ಚಿಲ್ಡ್ರನ್, ಬೇರೆ ಹುಡುಗತ್ರ ನಾನು ಹೊಂದ್ಕೊಳ್ಳೋದು ಕಷ್ಟ, ಅವ್ರ ಹತ್ರ ಮಾತಾಡೋದು ಕಷ್ಟ ಅಂತ ಅವ್ನಿಗೆ ಅನ್ಸುತ್ತೆ. ಹಾಗಾಗಿ ಅವನು ನೋ ಅಂತ ಅವನು ಹೇಳ್ತಾನೆ. ವೇರ್ ಎವ್ರಿ ಒನ್ ವುಡ್ ಮೇಕ್ ಫನ್ ಆಫ್ ಹಿಸ್ ಡೆಫ್ನೆಸ್, ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಪ್ರತಿಯೊಬ್ಬರು ಕೂಡ ವುಡ್ ಮೇಕ್ ಒಂದು ಇಲ್ಲಿ ಬಂದು ಕೊಡುತ್ತೆ, ಒಂದು ರೀತಿ ತಮಾಷೆ ಅನಿಸುತ್ತೆ. ನಿನ್ನನ್ನು ಏನಂತ ಕರೀತಾರೆ ಅಂದ್ರೆ ಆಫ್ ಹಿಸ್ ಡೆಫ್ನೆಸ್, ಅವನ ಒಂದು ಕೆಪ್ಪತನವನ್ನು ಅವರೆಲ್ಲ ಯೂಸ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಅವನಿಗೆ ತಮಾಷೆ ಮಾಡ್ತಾರೆ ಅನ್ನೋದನ್ನ ಅವನು ಮನದಲ್ಲಿರೋದ್ರಿಂದ, ಹಾಗಾಗಿ ಹೊಸ ಸ್ಕೂಲಿಗೆ ಬೇಡಪ್ಪ ಅಂತಂದೇಳಿ ನೋ ಅನ್ನೋ ಉತ್ತರವನ್ನ ಇಲ್ಲಿ ಕೊಡ್ತಾನೆ. ಅಂದ್ರೆ ನೀನು ಹೊಸ ಸ್ಕೂಲಿಗೆ ನೀನು ಸೇರಿಸಿದ್ರೆ ಏನಾಗುತ್ತೆ ಅಂತಂದ್ರೆ, ಎಲ್ಲರೂ ಕೂಡ ಬಂದು ನನಗೆ ಏನ್ ಮಾಡ್ತಾರೆ, ನೀನು ಕೆಪ್ಪ ಕೆಪ್ಪ ಅಂತಂದೇಳಿ ನನ್ನನ್ನ ಫನ್ ಫನ್ ಅಂದ್ರೆ ತಮಾಷೆ ಮಾಡ್ತಾರೆ. ಫನ್ ಅಂದ್ರೆ ಏನೋ ತಮಾಷೆ. ಹಾಗಾಗಿ ಆ ಮಾತನ್ನ ಹೇಳಿದಾಗ ಇಲ್ಲಿ ಮುಂದೆ ಏನಾಗುತ್ತೆ, ಹಾಗಾಗಿ ನೆಕ್ಸ್ಟ್ ಪೇರದಲ್ಲಿ ಬೇಟಾ ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಅಂಡ್ ಲರ್ನ್, ಮಗನೇ ಯು ಹ್ಯಾವ್ ಟು ಗೋ ಟು ಸ್ಕೂಲ್, ನೀನು ಸ್ಕೂಲ್ಗೆ ಹೋಗ್ಬೇಕು ನೀನು, ಅಂಡ್ ಲರ್ನ್ ಸ್ಕೂಲ್ಗೆ ಹೋಗಿ ನೀನು ಕಲಿಬೇಕು. ಮಗನೇ ನೀ ಶಾಲೆಗೆ ಹೋಗ್ಬೇಕು, ಶಾಲೆಗೆ ಹೋಗಿ ನೀನು ಕಲಿಬೇಕು. ವಾಟ್ ವಿಲ್ ಯು ಡೂ ಇನ್ ಲೈಫ್ ಇಫ್ ಯು ಡೋಂಟ್ ಗೆಟ್ ಎಜುಕೇಶನ್? ನೀನು ಶಾಲೆಗೆ ಹೋಗದೆ ನಿನ್ನ ಜೀವನವನ್ನು ಹೇಗೆ ನಿರ್ವಹಣೆ ಮಾಡ್ತೀಯಾ? ನಿನ್ನ ಜೀವನದ ಗತಿ ಏನು? ಚೆನ್ನಾಗಿ ನೀನು ಎಜುಕೇಶನ್ ಪಡ್ಕೊಂಡು ಬುದ್ಧಿವಂತನಾದ್ರೆ ನಿನ್ನ ಜೀವನ ಬಹಳ ಚೆನ್ನಾಗಿರುತ್ತೆ, ನಿನಗೆ ಒಳ್ಳೆ ಉದ್ಯೋಗ ಸಿಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಈ ಆಸ್ಕ್ಡ್ ಹಿಸ್ ಸನ್, ಈ ಮಾತನ್ನ ಅವನು ತನ್ನ ಮಗನಿಗೆ ಹೇಳ್ತಾನೆ. ನೀನು ಚೆನ್ನಾಗಿ ಓದಿ ಕಲ್ತಂದ್ಮೇಲೆ ನೀನು ಒಳ್ಳೆ ಉದ್ಯೋಗ ಸಿಗುತ್ತೆ. ನೀನು ಹೋಗ್ಲಿಲ್ಲ ಅಂದ್ರೆ, ನೀನು ಎಜುಕೇಶನ್ ಶಿಕ್ಷಣವನ್ನು ಪಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಜೀವನ ಹೇಗೆ ಅನ್ನೋ ಪ್ರಶ್ನೆಯನ್ನ ಅವನಿಗೆ ಮಾಡ್ತಾನೆ ತನ್ನ ಮಗನಿಗೆ. ಸತೀಶ್ ಹರ್ಡ್ ಸ್ನ್ಯಾಚಸ್ ಆಫ್ ಹಿಸ್ ವರ್ಡ್ಸ್ ಬಟ್ ನ್ಯೂ ವಾಟ್ ಹಿ ವಾಸ್. ಬಟ್ ಸತೀಶ್ ಹರ್ಡ್ ಕೇಳಿದ ಅವನ ಆ ಮಾತುಗಳನ್ನ, ಏನು ಮಾತುಗಳನ್ನ ಕೇಳಿದ, ಆ ಎಲ್ಲ ಮಾತುಗಳನ್ನ ಅಲ್ಲಿ ಅವನು ಕೇಳ್ತಾನೆ. ಏನನ್ನ ಕೇಳ್ತಾನೆ ಅಂದ್ರೆ, ಮಗರೇ ನೀನು ಶಾಲೆಗೆ ಹೋಗ್ಬೇಕು, ನೀನು ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದೇಳಿ ಇಲ್ಲಿ ಮಾತುಗಳನ್ನ ಹೇಳ್ತಾನೆ. ಆಗ ನೀನು ತಗೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತಂದ್ರೆ, ನೀನು ಒಂದು ರೀತಿಯಾದಂತ ಒಂದು ಸಮಸ್ಯೆಯನ್ನು ಅನುಭವಿಸ್ತೀಯಾ. ಹಾಗಾಗಿ ನೀನು ಈ ರೀತಿಯಾದಂತಹ ಅಂಶಗಳನ್ನ ಇಲ್ಲಿ ಆ ಹರ್ಡ್ ಸ್ಟ್ಯಾಚಸ್ ಆಫ್ ಹಿಸ್ ವರ್ಡ್ಸ್, ಆ ಎಲ್ಲ ಭಾಗಗಳನ್ನ, ಆ ಅಂಶಗಳನ್ನ ಇಲ್ಲಿ ಅವನು ಕೇಳಾದ್ಮೇಲೆ ಅವನಿಗೆ ಅರ್ಥ ನ್ಯೂ, ಬಟ್ ನ್ಯೂ ವಾಟ್ ಹಿ ವಾಸ್, ಆ ವರ್ಡ್ಸ್ಗಳನ್ನ ಅವನಿಗೆ ತಿಳಿದಿತ್ತು. ವಾಟ್ ಹಿ ವಾಸ್ ನೆಕ್ಸ್ಟ್ ಏನಂತ ಅವ್ರ ಮಾತುಗಳ ಇಲ್ಲಿ ಡಿಸ್ಕಷನ್ ನಡೀತದೆ ತಂದೆ ಮತ್ತು ಮಗನ ನಡುವೆ. ಆ ಡಿಸ್ಕಷನ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಸೇಯಿಂಗ್ ಹೇಳಿದ್ಮೇಲೆ ಆಫ್ಟರ್ ಎ ಲಾಟ್ ಆಫ್ ಪರ್ಸ್ಯೂಷನ್, ಇವೆಲ್ಲ ಆದ್ಮೇಲೆ ಬಹಳ ಒಂದು ರೀತಿಯಾದಂತ ಒಂದು ಆಫ್ಟರ್ ನಂತರ ಲಾಟ್ ಆಫ್ ಪರ್ಸ್ಯೂಷನ್. ಪರ್ಸ್ಯೂಷನ್ ಅಂದ್ರೆ ಒತ್ತಾಯ, ಒಂದು ಬಲವಂತ. ಆ ಬಲವಂತದಿಂದ ಬಹಳ ಬಲವಂತ ಆ ನಂತರದಲ್ಲಿ ಅವನು ಏನ್ ಮಾಡ್ತಾನೆ ಅನ್ನೋದನ್ನ ನಾವು ನೋಡಿದಾಗ, ಈ ಫೈನಲಿ ಅಗ್ರೀಡ್, ಅಂತಿಮವಾಗಿ ಅರ್ಥಂದ್ರೆ ಒತ್ತಾಯ ಮಾಡಿದಾಗ ಅಂತಿಮ ಕೊನೆಗದನ್ನು ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಆ ಅಂತಿಮವಾಗಿ ಫೈನಲ್ ಅಂದ್ರೆ ಅಂತಿಮವಾಗಿ ಒಪ್ಕೊಳ್ತಾನೆ. ಅಗ್ರೀಡ್ ಟು ಗೋ ಅಲಾಂಗ್ ಟು ದ ನ್ಯೂ ಸ್ಕೂಲ್, ಅಂತಿಮವಾಗಿ ಒಪ್ಕೊಳ್ತಾನೆ, ಹೊಸ ಶಾಲೆಗೆ ಹೋಗ್ಲಿಕ್ಕೆ ಅವನು ಒಪ್ಪಿಕೊಂಡ. ಯಾರು? ಸತೀಶ್. ಬಟ್ ದಿಸ್ ಸ್ಕೂಲ್ ಡಿಡಂಟ್ ವಾಂಟ್ ಹಿಮ್ ಫಾರ್ ದ ಸೇಮ್ ರೀಸನ್. ಆದ್ರೆ ಬೇರೆ ಸ್ಕೂಲಿಗೆ ಸೇರಿಸ್ಲಿಕ್ಕೆ ಹೋಗ್ತಾರೆ, ಎಲ್ಲರೂ ಕೂಡ ಆ ಸ್ಕೂಲಲ್ಲಿ ಡಿಡಂಟ್ ವಾಂಟ್ ಬಯಸೋದಿಲ್ಲ ಈ ತರ ಕಾರಣ ಇರುವಂತ ಹುಡುಗನನ್ನ. ಅವ್ರು ಹೇಳ್ತಾರೆ, ದಿಸ್ ಈಸ್ ಎ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್, ಇದು ಸಾಮಾನ್ಯ ಹುಡುಗರ ಶಾಲೆ, ಅಂಗವೈಕಲ್ಯತೆ ಇರುವಂತ, ಇಲ್ಲಿ ಫಿಸಿಕಲಿ ಡಿಸಬಿಲಿಟಿ ಹುಡುಗರಿಗೆ ಇರುವಂತ ಸ್ಕೂಲ್ ಅಲ್ಲ, ಇದು ಸ್ಪೆಷಲ್ ಸ್ಕೂಲ್ ಅಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡೆಫ್ ಅಂಡ್ ಡಮ್ ಚಿಲ್ಡ್ರನ್? ಯಾಕೆ ನೀವು ಈ ನಿಮ್ಮ ಹುಡುಗನನ್ನ ಈ ಕಿವುಡ ಮತ್ತು ಕೆಪ್ಪರ ಶಾಲೆಗೆ ಯಾಕೆ ನೀವು ಸೇರಿಸಬಾರ್ದು, ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಮಾತನ್ನ ಆಸ್ಕ್ಡ್ ದ ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ಹೇಳ್ತಾರೆ, ಯಾಕೆ ನಿಮ್ಮ ಮಗನನ್ನ ಈ ಕಿವುಡ ಮತ್ತು ಕೆಪ್ಪರ ಒಂದು ಶಾಲೆಗೆ ನೀವು ಸೇರಿಸಬಾರ್ದು ಅಂತಂದೇಳಿ ಆ ಮಾತನ್ನ ಆ ತಂದೆಗೆ ಹೇಳ್ತಾರೆ. ಹಾಗೆ ಆ ಅವತಾರ್ ನಾರಾಯಣ್ಗೆ ಇಲ್ಲಿ ಹೇಳ್ತಾರೆ, ನಿಮ್ಮ ಮಗುವನ್ನು ಯಾಕೆ ನೀವು ಈ ಡೆಫ್ ಅಂಡ್ ಡಮ್, ಕಿವುಡ ಮತ್ತು ಮೂಗರ ಆ ಶಾಲೆಗೆ, ಕೆಪ್ಪರ ಶಾಲೆಗೆ ನೀವು ಯಾಕೆ
ಸೇರಿಸಬಾರ್ದು ಅನ್ನೋ ಮಾತನ್ನು ಹೇಳಿದಾಗ ಸೊ ರಿಯಾಕ್ಟೆಡ್ ಈಸ್ ಫಾದರ್ ವಾಟ್. ಓಕೆ, ಹೆಡ್ ಮಾಸ್ಟರ್ ಸೆಡ್, ಯಾಕೆ ನೀವು ಬೇರೆ ಶಾಲೆಯನ್ನು ನೋಡ್ಕೊಳ್ಬಾರ್ದು, ಅದರಲ್ಲಿ ಬೇರೆ ಶಾಲೆ ವಿಶೇಷ ಶಾಲೆ, ಕಿವುಡ ಮೂಗ ಕೆಪ್ಪರ್ ಸ್ಕೂಲ್ ಇದೆಯಲ್ಲ, ಆ ವಿಶೇಷ ಒಂದು ಮಕ್ಕಳ ಶಾಲೆಯನ್ನು ನೀವು ಯಾಕೆ ಸೇರಿಸಬಾರ್ದು ಅಂತ ಹೇಳಿದಾಗ ಆ ಫಾದರ್ಗೆ ಆಗ ಆ ಫಾದರ್ ಹೇಳ್ತಾರೆ, ಬ್ಲಂಟ್ಲಿ ದ ಸ್ಕೂಲ್, ಬ್ಲಂಟ್ಲಿ ಬಹಳ ಒಂದು ರೀತಿ ಭಾವನಾ ರಹಿತವಾಗಿ, ಬ್ಲಂಟ್ಲಿ ಅಂದ್ರೆ ಏನು, ಭಾವನಾ ರಹಿತವಾಗಿ ಅವತಾರ್ ನಾರಾಯಣ್ ವಾಸ್ ಆಂಗರ್ಡ್, ಒಂದು ರೀತಿ ಬಹಳ ಅವ್ರಿಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಅದು ಎಂತ ಸಿಟ್ಟು ಅಂದ್ರೆ ಭಾವನಾ ರಹಿತವಾದಂತ ಸಿಟ್ಟು. ಎಂತ ಸಿಟ್ಟು? ಭಾವನಾ ರಹಿತೆ ಅಂದ್ರೆ ಭಾವನೆಗಳಿಲ್ಲದಂತ ಒಂದು ಅವ್ರಿಗೆ ಬಹಳ ಆಂಗರ್ಡ್ ಅಂದ್ರೆ ಸಿಟ್ಟು ಬರುತ್ತೆ. ಈ ತರ ಹೇಳಿಬಿಟ್ರಲ್ಲ ಹೆಡ್ ಮಾಸ್ಟ್ರು, ಹೇಗೆ ಅಂತ ಹೇಳಿ ನಮ್ಮ ಮಗುನ ಪ್ರೀತಿಯಿಂದ ಕಂಡ್ರೆ ಅದು ಕೂಡ ಕಲಿಯುತ್ತೆ ನಮ್ಮ ಮಾತನ್ನು ಬಿಟ್ಟು ಇವ್ರು ಈ ರೀತಿಯಾಗಿ ಹೇಳಿದ್ರು ನಮ್ಮ ಮಾತನ್ನ ಇಲ್ಲಿ ಹೇಳಿದರು. ಸೊ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, ಮೈ ಸನ್ ಈಸ್ ನಾಟ್ ಡಮ್ ಸರ್, ಈಸ್ ಹಿಯರಿಂಗ್ ಈಸ್ ಎ ಲಿಟ್ಲ್ ಬ್ಯಾಡ್ ಸರ್. ನನ್ನ ಮಗ ಏನ್ ಕೆಪ್ಪನಲ್ಲ ಸರ್, ಅವನೇನು ಕೆಪ್ಪನಲ್ಲ, ನೀವು ವಿಶೇಷ ಸ್ಕೂಲಿಗೆ ಸೇರ್ಬೇಕಂದ್ರೆ ಅವನ ಕೆಪ್ಪನಲ್ಲ ಸರ್. ಸರ್ ನೀವು ಹೇಳ್ತಾ ಇದ್ರಲ್ಲ ಅವನ ಕೆಪ್ಪನಲ್ಲ. ಈಸ್ ಹಿಯರಿಂಗ್ ಈಸ್ ಎ ಲಿಟ್ಲ್ ಬ್ಯಾಡ್, ಅವ್ನಿಗೇನೋ ಸ್ವಲ್ಪ ಕಿವಿ ಕೇಳ್ತಾ ಇಲ್ಲ ಅಷ್ಟೇ, ಜೋರಾಗಿ ಸ್ವಲ್ಪ ಹೇಳಿದ್ರೆ ಅವನಿಗೂ ಕೂಡ ಕಿವಿ ಕೇಳುತ್ತೆ ಸರ್. ಸ್ವಲ್ಪ ಪ್ರೀತಿಯಿಂದ ಅವನಿಗೆ ಕೇಳಿ ಅವನು ಆಲಿಸ್ತಾನೆ, ಚೆನ್ನಾಗಿ ಕೇಳ್ತಾನೆ, ಅವನು ಕಲಿತಾನೆ ಅನ್ನೋ ಮಾತನ್ನ ಇಲ್ಲಿ ಮತ್ತೆ ಪುನರುಚ್ಚಾರವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅವತಾರ್ ನಾರಾಯಣ್. ಈಗ ಈಸ್ ಅಂಡರ್ ಟ್ರೀಟ್ಮೆಂಟ್, ಅಷ್ಟೇ ಅಲ್ಲ ಸರ್, ಅವನಿಗೀಗ ನಾವು ಡಾಕ್ಟರ್ ಹತ್ರ ವೈದ್ಯರ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದೀವಿ ಸರ್. ಅವನು ಚಿಕಿತ್ಸೆ ಒಳಗಿದ್ದಾನೆ, ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನಾವು ಅವನನ್ನ ವೈದ್ಯರ ಹತ್ರ ಕರ್ಕೊಂಡೋಗಿ ಅವನಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ ಸರ್. ಅಂಡ್ ವಿಲ್ ಸೂನ್ ಬಿ ಫೈನ್, ಅಷ್ಟೇ ಅಲ್ಲ ಸರ್, ವಿಲ್ ಸೂನ್ ಬಿ ಫೈನ್, ಇನ್ನೇನು ಕೆಲವೇ ದಿನಗಳಲ್ಲಿ ಅವನಿಗೆ ಬಹಳ ಆರಾಮಾಗುತ್ತೆ. ಅಂದ್ರೆ ಕಿವಿ ಅವನಿಗೆ ಏನು ಕೇಳಲ್ಲ ಸ್ವಲ್ಪ ಅದು ಚೆನ್ನಾಗಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ಅವನಿಗೆ ನೀವು ಸೇರಿಸ್ಕೊಳ್ರಿ ನಮ್ಮ ಮಾತನ್ನ ಇಲ್ಲಿ ಅವನ ಪೂರ್ತಿಯಾಗಿ ಅವನ ಅಂಶಗಳನ್ನ ಇಲ್ಲಿದ್ದ HM ಹತ್ರ ಅಂದ್ರೆ ಹೆಡ್ ಮಾಸ್ಟರ್ ಹತ್ರ ಹೇಳ್ತಾ ಇದ್ದಾರೆ. ಈ ಆರ್ಗ್ಯೂಡ್ ವಾದವನ್ನ ಮಾಡಿದರು, ಬಟ್ ಇನ್ ವೈನ್, ಆದ್ರೆ ಅದು ಎಷ್ಟೇ ವಾದ ಮಾಡಿದ್ರು ಕೂಡ ಅದು ಹಾಳಾಯ್ತು ಅಂದ್ರೆ ಕೆಟ್ಟ ಹೋಗುತ್ತೆ, ಅಂದ್ರೆ ಏನು ಉಪಯೋಗಕ್ಕೆ ಬಾರ್ದಾಯ್ತು. ಯಾಕೆಂದ್ರೆ ಅವನು ಆ HM ಇದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಸೊ ರೆಫ್ಯೂಸ್ ದ ಸಿಚುವೇಶನ್, ರೆಫ್ಯೂಸ್ ದ ವರ್ಡ್ಸ್ ಆಫ್ ಅವತಾರ್ ನಾರಾಯಣ್ ಆರ್ ಸತೀಶ್ ಫಾದರ್ಸ್. ಅದರ್ ಸ್ಕೂಲ್ ಸೇಡ್ ದ ಸೇಮ್ ಟು ಸೇ, ಹಾಗೆ ಅಲ್ಲಿಂದ ಹೋದ್ಮೇಲೆ ಇದೆಲ್ಲ ಬಿದ್ದೋದ್ಮೇಲೆ ಬೇರೆ ಶಾಲೆಗಳಿಗೆ ಹೋಗ್ತಾರೆ. ಅದರ್ ಸ್ಕೂಲ್ಸ್ ಹೋದಾಗ ಆಡ್ ದ ಸೇಮ್ ಟು ಸೇ, ಇದೇ ಮಾತನ್ನ ಹೇಳ್ತಾರೆ, ನೀವು ಜಾಯಿನ್ ದ ನ್ಯೂ ಸ್ಕೂಲ್ ಡೆಪ್ ಅಂಡ್ ದಮ್ ಸ್ಕೂಲ್, ನೀವು ಕೂಡ ಕಿವುಡ ಮೂಗರ ಕೆಪ್ಪರ ಶಾಲೆಗೆ ಯಾಕೆ ಸೇರಿಸಿ ಅನ್ನೋ ಮಾತನ್ನ ಅವರು ಕೂಡ ಇದೇ ಮಾತನ್ನ ಹೇಳ್ತಾರೆ. ಯಾವ ಮಾತನ್ನ ಹೇಳ್ತಾರೆ? ಏನ್ ಹೇಳಿದಲ್ಲ ಅದೇ ಮಾತನ್ನ ಹೇಳಿದಾಗ ಆಗ ಮಾತನ್ನ ಹೇಳಿದ ತಕ್ಷಣ ಇನ್ ಡೆಸ್ಪೇರ್, ಒಂದು ರೀತಿ ಹತಾಶೆ ಆಗ್ತಾರೆ ಆ ತಂದೆ ಮತ್ತು ಮಗ. ಅದರಲ್ಲಿ ಬಹಳ ಪ್ರಮುಖವಾಗಿ ಅವ್ರ ತಂದೆ ಇನ್ ಡೆಸ್ಪೇರ್, ಹತಾಶೆಯಿಂದ ಫಾದರ್ ಅಂಡ್ ಸನ್ ರಿಟರ್ನ್ ಟು ಹೋಮ್, ಬಹಳ ಬೇಸರದಿಂದ ಅವರು ತಮ್ಮ ಮನೆಗೆ ವಾಪಸ್ ಆಗ್ತಾರೆ. ಎಂತ ಒಂದು ಅಂಶವನ್ನು ನೋಡ್ತಾರೆ. ಹಾಗಾಗಿ ಇಲ್ಲಿ ಬಹಳ ಹತಾಶೆಯಿಂದ ದುಃಖದಿಂದ ಇಲ್ಲಿ ತಂದೆ ಮತ್ತು ಮಗ ಅಂದ್ರೆ ಸತೀಶ್ ಫಾದರ್ ಅವತಾರ್ ನಾರಾಯಣ್ ಇಲ್ಲಿ ರಿಟರ್ನ್ ಟು ಹೋಮ್ ಇನ್ ಬ್ಯಾಡ್, ಎಸ್ ಬಹಳ ಒಂದು ರೀತಿಯಾಗಿ ಸ್ಯಾರೋ ಮೈಂಡ್, ದುಃಖದಿಂದ ಅವರು ಆ ಮನೆಗೆ ವಾಪಸ್ ಆದರು. ಸೊ ಇನ್ ದ ನೆಕ್ಸ್ಟ್, ದೋ ಅವತಾರ್ ನಾರಾಯಣ್ ಫೆಲ್ಟ್ ಸೆಟರ್ಡ್, ಆದಾಗ್ಯೂ ಕೂಡ ಅವತಾರ್ ನಾರಾಯಣ್ ಫೆಲ್ಟ್ ಆ ಭಾವನೆಗಳನ್ನ ಇಷ್ಟಿದ್ರು ಕೂಡ ಅವನು ಕೂಡ ಅವನಿಗೆ ಆದ ಒಂದು ಅಂಶಗಳಿರ್ತದೆ, ಒಂದು ರೀತಿಯಾಗಿ ಅಸಹಾಯಕನಾಗ್ತಾನೆ. ಸೆಟ್ಟರ್ಡ್ ಅಂದ್ರೆ ಅಸಹಾಯಕ, ಅವನ ಭಾವನೆಗಳನ್ನ ವ್ಯಕ್ತಪಡಿಸದೆ ಒಂದು ರೀತಿ ಅಸಹಾಯಕನಾಗ್ತಾನೆ. ಸೆಟ್ಟರ್ಡ್ ಇಟ್ ಮೀನ್ಸ್ ಹೆಲ್ಪ್ಲೆಸ್, ಸೆಟ್ಟರ್ಡ್ ಇಟ್ ಮೀನ್ಸ್ ಹೆಲ್ಪ್ಲೆಸ್, ಅಸಹಾಯಕ, ಏನು ಕೈಲಾಗದವನು ಅಂತ ಕರಿತೀವಲ್ಲ ಆ ರೀತಿಯಾಗಿ. ಈ ವುಡಂಟ್ ಗಿವ್ ಅಪ್ ಹೋಪ್, ಈ ವುಡಂಟ್ ಗಿವ್ ಅಪ್ ಹೋಪ್, ಆದ್ರೆ ಅವನಿಗೆ ವುಡಂಟ್ ಗಿವ್ ಅಪ್ ಅಂದ್ರೆ ಬಿಡು, ಆ ಹೋಪ್ ಅನ್ನ ಅವನು ವುಡ್ ನಾಟ್ ಬಿಡೋಲ್ಲ. ಗಿವ್ ಅಪ್ ಅಂದ್ರೆ ಬಿಡು, ಆದ್ರೆ ಅವನ ನಂಬಿಕೆ, ಅವನ ವಿಶ್ವಾಸವನ್ನ, ಆ ಅಂಶವನ್ನ ಅವನು ಬಿಡೋದಿಲ್ಲ. ಅಂದ್ರೆ ನಾನು ಹೋಪ್ ಅಂದ್ರೆ ಆ ನಂಬಿಕೆ, ಅದನ್ನ ಅವನು ಬಿಡೋದಿಲ್ಲ. ಗಿವ್ ಅಪ್ ಅಂದ್ರೆ ಬಿಡು, ಇಲ್ಲಿ ಬಿಡೋದಿಲ್ಲ, ವುಡಂಟ್ ಅಂತ ಇದೆಯಲ್ಲ, ಅವನು ಬಿಡೋದಿಲ್ಲ. ಆ ನಂಬಿಕೆ ಏನಾದ್ರೂ ಮಾಡಿ ಅವನನ್ನ ಆ ಸ್ಕೂಲಿಗೆ ಸೇರಿಸಿ ಅವನನ್ನ ಒಬ್ಬ ಬುದ್ಧಿವಂತ ಹುಡುಗನನ್ನಾಗಿ ಮಾಡಿ ಅವನಿಗೆ ಎಜುಕೇಶನ್ ಇಂದ ಮುಂದೆ ಒಳ್ಳೆ ನೌಕರಿ ಸಿಗಲಿ, ಒಳ್ಳೆ ಒಬ್ಬ ಉದ್ಯೋಗಸ್ಥನಾಗ್ಲಿ, ಒಳ್ಳೆ ಕೆಲಸ ಸಮಾಜದಲ್ಲಿ ಹೆಸರನ್ನು ತಗುವಂತನಾಗ್ಲಿ ಅನ್ನೋ ಮಾತನ್ನ ಅನ್ಕೊಳ್ತಾನೆ, ನಂಬಿಕೆಯನ್ನು ಇಟ್ಕೊಳ್ತಾನೆ. ಸೊ ಆಫ್ಟರ್ ದ ಅನ್ಸಕ್ಸೆಸ್ಫುಲ್ ಎಕ್ಸ್ಪೆಡಿಷನ್ ಟು ದ ಸ್ಕೂಲ್, ನಂತರ ಅವನೇನು ಆ ನಿರ್ದಿಷ್ಟವಾದ ಎಕ್ಸ್ಪೆಡಿಷನ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ನಿರ್ದಿಷ್ಟವಾದಂತ ಒಂದು ಸ್ಥಳ,
ಆ ನಿರ್ದಿಷ್ಟವಾದ ಅಂಶ ಏನಿತ್ತಲ್ಲ, ಅವನಿಗೆ ಶಾಲೆಗೆ ಯಾರು ಸೇರಿಸ್ಕೊಂತಲ್ಲ ಅದರಲ್ಲಿ ಅವನು ಅನ್ಸಕ್ಸಸ್ಫುಲ್, ಅಲ್ಲಿ ಯಶಸ್ವಿ ಆಗಲಿಲ್ಲದ್ರು ಕೂಡ ಅದರ ನಂತರ ಅವನು ಏನು ಮಾಡ್ತಾನೆ ಅಂದ್ರೆ ಆ ನಂಬಿಕೆ ಇಟ್ಕೊಂಡು ಏನು ಮಾಡ್ತಾನೆ ಕೆಲಸವನ್ನಂದ್ರೆ ಸತೀಶ್ ಬಿಕೇಮ್ ಎ ವೆರಿ ಮೂಡಿ. ಸತೀಶ್ ಇಲ್ಲಿ ಏನಾಕಂದ್ರೆ ವೆರಿ ಮೂಡಿ ಹಾಕಾನೆ. ಅವನು ಹಾಗೆ ಬಿಟ್ಟರೆ ಏನಾಕಂದ್ರೆ ಅವನೇ ಸುಮ್ಮನೆ ಅವನದೇ ಆದ ರೀತಿಯಂತ ಒಂದು ರೀತಿ ಮೂಡಿ ಹಾಕಾನೆ. ಅಂದ್ರೆ ಅವನದಲ್ಲಿ ಅವನು ಉಳುಕ್ತಾನೆ, ಅವನಿಗೆ ಬೇರೆದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋಕ್ಕಾಗೋದಿಲ್ಲ. ಒಂದು ರೀತಿಯಾಗಿ ಅವನು ಮೌನವನ್ನು ವಹಿಸ್ತಾನೆ ಅನ್ನೋ ಮಾತನ್ನು ಇಟ್ಕೊಂಡು ಮೂಡಿ ಆಗ್ಬಿಡ್ತಾನೆ ಅಂತಂದೇಳಿ ಈ ಕುಡಂಟ್ ಟಾಕ್ ಫ್ರೀಲಿ ವಿತ್ ಎನಿವನ್. ಅವನು ಈ ಮಾತಾಡಕ್ಕಾಗೋದಿಲ್ಲ ಫ್ರೀಯಾಗಿ. ಹೀಗೆ ಬಿಟ್ಟರೆ ಅವನಿಗೆ ಯಾರ ಜೊತೆಗೆ ಮಾತಾಡಲಿಲ್ಲ ಅಂದ್ರೆ ಮತ್ತೂ ಕೂಡ ಅದರಲ್ಲಿ ಒಳಗಾಗಿ ಇನ್ನಲಾಗ್ಲಿ ಅವನು ಏನಾಗ್ತಾನೆ, ಇಲ್ನೆಸ್ ಜಾಸ್ತಿ ಆಗುತ್ತೆ ಅನ್ನೋದು ಮಾಡಿ ಅವನು ಮೂಡಿ ಆಗ್ತಾನೆ ಅನ್ನೋ ಮಾತನ್ನು ತಿಳ್ಕೊಂಡಂತ. ಬಿಕಾಸ್ ಈ ವಾಸ್ ಅನೇಬಲ್ ಟು ಹಿಯರ್ ಎ ಸಿಂಗಲ್ ವರ್ಡ್. ಯಾಕೆಂದ್ರೆ ಅವನು ಅನೇಬಲ್, ಅಸಮರ್ಥನಾಗಿದ್ದಾನೆ, ಒಂದು ಪದವನ್ನು ಕೂಡ ಕೇಳಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಒಂದು ರೀತಿ ಕೆಪ್ಪನಾಗಿದ್ದಾನೆ, ಆಲಿಸುವ ಶಕ್ತಿಯನ್ನ ಕಳ್ಕೊಂಡಿದ್ದಾನೆ. ಆ ಆಕ್ಸಿಡೆಂಟ್ ನಿಂದ ನೀರು ಬಿದ್ದು ತಲೆಗೆ ಹೊಡೆತ ಬಿದ್ದ ಮೇಲೆ ಕಿವಿಗೆ ಅವನು ಒಂದು ಮಾತು ಕೂಡ ಅವನು ಕೇಳ್ತಾಳೆ. ಇದನ್ನಿಗೆ ಬಿಟ್ರೆ ಅವನು ಇಲ್ಲಿ ಯಾರ ಜೊತೆಗೂ ಮಾತಾಡಲಿಲ್ಲದಂಗೆ ಆಗ್ಬಿಡ್ತಾನೆ, ಮೂಡಿ ಆಗ್ಬಿಡ್ತಾನೆ ಅನ್ನೋ ಮಾತನ್ನ ನೆನಪಿಸ್ಕೊಳ್ತಾನೆ ಯಾರು, ಫಾದರ್. ಸೊ ಹಿಸ್ ಬ್ರದರ್ ಇಂದರ್ ಸ್ಯಾಟ್ ಫಾರ್ ಅವರ್ಸ್ ವಿತ್ ಹಿಮ್. ಅದು ಏನ್ ಮಾಡ್ತಾನೆ, ಅವರ ಅಣ್ಣನಾದಂತ ಇಂದರ್, ಬಹಳ ಪ್ರಮುಖವಾಗಿ ಅವ್ರ ಅಣ್ಣನಂತ ಇಂದರ್ ಏನ್ ಮಾಡ್ತಾನೆ, ಸ್ಯಾಟ್ ಕೂರಿಸ್ಕೊಳ್ತಾನೆ ಫಾರ್ ಅವರ್ಸ್. ಅವರ್ಸ್ ಅಂದ್ರೆ ಕೆಲವು ಗಂಟೆಗಳ ಕಾಲ ಅವನು ಕುತ್ಕೊಂಡು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತಾನೆ. ಅವನ ಮಟ್ಟಕ್ಕೆ ಇಳಿಯಕ್ಕೆ ಪ್ರಯತ್ನ ಮಾಡ್ತಾನೆ ಅವರ ಬ್ರದರ್ ಇಂದರ್ ವಿತ್ ಹಿಮ್, ಅವನ ಜೊತೆಗೆ ಕೂರಿಸ್ಕೊಂಡು. ಅಂಡ್ ಏನ್ ಮಾಡ್ತಾನೆ ಮುಂದೆ ನೋಡೋಣ ನೋಡಿ. ಎಸ್, ಇಲ್ಲೆಲ್ಲ ಚರ್ಚೆ ಆದ್ಮೇಲೆ ಎಸ್ ಅವ್ರ ಮನೆ ರೂಮಲ್ಲಿ ಇಂದರ್ ಅಲ್ಲಿ ಕೂತ್ಕೊಂಡು ಅವನಿಗೆ ಏನ್ ಮಾಡ್ತಾನೆ ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಓಕೆ ನೋಡೋಣ. ಗೋ ಟು ನೆಕ್ಸ್ಟ್ ಸ್ಲೈಡ್. ಟಾಕ್ಡ್ ಟು ಹಿಮ್ ಅವನ ಹತ್ರ ಮಾತಾಡ್ತಾನೆ ಕೂತ್ಕೊಂಡು, ಸುಮ್ಮನೆ ಮಾತಾಡೋದು. ಯಾಕೆಂದ್ರೆ ಅವ್ನು ಹಾಗೆ ಬಿಟ್ಟರೆ ಮೂಡಿ ಆಗ್ಬಿಡ್ತಾನೆ. ಹಂಗಲೇ ಅವನು ಫೀಲ್ ಡಿಡ್ ನಾಟ್ ವರ್ಡ್ಸ್, ಹಂಗ ಡಿಡ್ ನಾಟ್ ಹಿಯರಿಂಗ್ ದ ವರ್ಡ್ಸ್. ಅವ್ನು ಮಾತಾಡೇ ಕೇಳಲ್ಲ, ಕೆಪ್ಪ. ಹಾಗಾಗಿ ಅವನೇನ್ ಮಾಡ್ತಾನೆ, ಅವನನ್ನ ಮಾತಾಡಿಸ್ತಾನೆ ಇರ್ತಾನೆ. ಟೀಚಿಂಗ್ ಹಿಮ್ ವರ್ಡ್ಸ್, ಅಷ್ಟೇ ಅಲ್ಲ ಅವನು ಟೀಚ್ ಮಾಡ್ತಾನೆ, ಸಣ್ಣ ಸಣ್ಣ ಪದಗಳನ್ನ ಕಲಿಸ್ತಾನೆ. ಟೀಚಿಂಗ್ ವರ್ಡ್ಸ್, ಪದಗಳನ್ನ, ಸಣ್ಣ ಸಣ್ಣ ಪದಗಳನ್ನ, ಆ ವರ್ಡ್ಗಳನ್ನ ಅವನಿಗೆ ಹೇಳ್ಕೊಳ್ತಾ ಅವನಿಗೆ ಕಲಿಸ್ತಾನೆ. ಅವ್ನು ಹಾಗೆ ಬಿಡೋದಿಲ್ಲ, ಹಾಗೆ ಬಿಟ್ಟರೆ ಅವನು ಮೂಡಿ ಆಗಿಬಿಡ್ತಾನೆ. ಹಾಗಾಗಿ ಅವನು ಹಾಗೆ ಇದ್ಬಿಟ್ರೆ ಸರಿಯಾಗಲ್ಲ ಅಂತಂದೇಳಿ ಅವನಿಗೆ ಮಾತಾಡಿಸ್ತಾನೆ. ಹಾಗೆ ಟೀಚಿಂಗ್ ವರ್ಡ್ಸ್, ಪದಗಳನ್ನ ಅವನಿಗೆ ಹೇಳ್ತಾನೆ. ಅಂಡ್ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಕಲಿಸ್ತಾನೆ. ಪ್ರೊನೌನ್ಸಿಯೇಷನ್ ಮಾಡೋದು ಹೇಗೆ, ಎಸ್ ಎಸ್ ಟೀಮ್, ಪ್ರೊನೌನ್ಸಿಯೇಷನ್ ಎಸ್ ಚಿಲ್ಡ್ರನ್, ಈ ತರ ವರ್ಡ್ಗಳನ್ನ ಅವನಿಗೆ ಜೋರಾಗಿ ಹೇಳ್ಕೊಂಡು ಅವನನ್ನ ಆ ಓದುವ ಕಡೆಗೆ ಮಗ್ನತೆ ಅದ್ರ ಕಡೆಗೆ ತೋರಿಸ್ತಾನೆ. ಅದ್ರ ಕಡೆ ಗಮನವನ್ನು ಹರಿಸುವಂತ ಕೆಲಸವನ್ನ ಟೇಕ್ ಕೇರ್ ತೆಗೆದುಕೊಳ್ತಾನೆ. ವರ್ಡ್ಸ್ಗಳನ್ನ ಮತ್ತೆ ಟೀಚಿಂಗ್ ಅನ್ನ, ಟಾಕ್ಡ ಎಲ್ಲವುಗಳನ್ನ ಪ್ರೊನೌನ್ಸಿಯೇಷನ್ ಮಾಡೋದನ್ನ ಕಲಿಸ್ತಾನೆ. ಯಾರು, ಅವರ ಅಣ್ಣ ಇಂದರ್, ಸತೀಶಸ್ ಬ್ರದರ್. ಅನೇಬಲ್ ಟು ಬಿಯರ್ ದ ಟೆನ್ಸ್ ಅಂಡ್ ಟೀಚಿಂಗ್ ಆಫ್ ದ ಚಿಲ್ಡ್ರನ್ ಇನ್ ದ ನೈಬರ್ಹುಡ್. ಅನೇಬಲ್, ಇಲ್ಲಿ ಅನೇಬಲ್ ಟು ಬಿಯರ್, ಯಾರು ಕೂಡ ಇಲ್ಲಿ ಏನು ಮಾಡಬಾರ್ದು ಅವನಿಗೆ. ಇವ್ರು ಯಾರು ಕೂಡ ಅಸಂಬದ್ಧವಾಗಿ ಅವನನ್ನ ಟು ಬಿಯರ್, ಅವನಿಗೆ ಯಾರು ಕೂಡ ಏನ್ ಮಾಡಬಾರ್ದು, ಅವನನ್ನ ಒಂದು ರೀತಿಯಾಗಿ ಇಲ್ಲಿ ಸಹಿಸಬಾರ್ದು ಅಂತ ಹೇಳ್ತಾನೆ. ಅಂದ್ರೆ ಅಸಂಬದ್ಧವಾಗಿ ಯಾರು ಕೂಡ ಅವನನ್ನ ಇಲ್ಲಿ ಸಹಿಸು ಅಥವಾ ಅವನ ಬಗ್ಗೆ ಯಾರು ಕೂಡ ತೆಗಳಬಾರ್ದು ಅನ್ನೋ ಮಾತನ್ನ ಹೇಳ್ತಾನೆ. ಟನ್ಸ್, ಅಂಗಿಸಬಾರ್ದು ಅವನನ್ನು. ಯಾರು ಕೂಡ ಇಲ್ಲಿ ಅವನು ಏನ್ ಮಾಡಬೇಕು, ಸಹಿಸ್ಕೊಳ್ಬೇಕು. ಏನನ್ನ, ಟನ್ಸ್ ಅಂದ್ರೆ ಅವನಿಗೆ ಅಂಗಿಸುವುದನ್ನ. ಹಾಗಾಗಿ ಈ ಅಂಗಿಸುವುದನ್ನ ಅವರು ಇಲ್ಲಿ ಏನ್ ಮಾಡ್ಬೇಕು, ಅವನು ಅದನ್ನ ಅಸಮರ್ಥವಾಗಿರುವಂತ ಈ ಅಂಶವನ್ನ, ಅಸವಾಗಿರುವಂತ ಈ ಅಂಶವನ್ನ ಅವನು ನೆನಪಲ್ಲಿ ಇಟ್ಕೋಬೇಕು. ಟೀಚಿಂಗ್ ಯಾರು ಮಾಡೋದು ಅಂಗಿಸಿದ್ರೆ ಆಫ್ ದ ಚಿಲ್ಡ್ರನ್ ಇನ್ ದ ನೈಬರ್ಹುಡ್, ಬೇರೆ ಪಕ್ಕದ ಮನೆಯವರು ಅವನಿಗೆ ಏನಾರು ಅಂಗಿಸಿದ್ರೆ ಅದನ್ನು ಸಹಿಸಿಕೊಳ್ಳುವಂತ ಶಕ್ತಿ ಬರುವ ಹಾಗೆ ಅವನನ್ನ ಇಲ್ಲಿ ಸಮರ್ಥನನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸತೀಶ್ ಈವನ್ ಅವಾಯ್ಡೆಡ್ ಗೋಯಿಂಗ್ ಔಟ್ ಟು ಪ್ಲೇ. ಹಾಗಾಗಿ ಸತೀಶ್ ಕೂಡ ಅವಾಯ್ಡೆಡ್ ಮಾಡ್ತಾನೆ, ತಡಿತಾನೆ. ಹೊರಗಡೆ ಹುಡುಗರನ್ನ ಆಡಾಡಕ್ ಬಿಡಲ್ಲ. ಯಾಕಂದ್ರೆ ಇವನು ಕೆಪ್ಪ ಅಂದ್ರೆ ಅವ್ನು ಕೆಪ್ಪ ಅಂದಾಗ ಏನಾಗುತ್ತೆ, ಅವನ ಮನಸ್ಸಿಗೆ ನೋವಾಗುತ್ತೆ. ಫಸ್ಟ್ ಮನಸ್ಸನ್ನ ಗಟ್ಟಿ ಮಾಡೋಣ, ಆನಂತರ ಅವನ ಆಟಕ್ಕೆ ಕಲಿಸೋಣ ಅಂತಂದೇಳಿ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ತಾನೆ, ಇಲ್ಲಿ ಅವಾಯ್ಡೆಡ್ ಮಾಡ್ತಾನೆ. ಅಂದ್ರೆ ಸತೀಶನನ್ನ ಹೊರಗಡೆಗೆ ಎಲ್ಲಿಗೆ ಅಂದ್ರೆ ಅವನನ್ನ ಆಟ ಆಡ್ಲಿಕ್ಕೆ ಬಿಡೋದಿಲ್ಲ. ಯಾರು, ಅವರಣ್ಣ. ಹಾಗೆ ಅವನನ್ನು ಹೇಳ್ಕೊಡ್ತಾನೆ, ಪಾಠಗಳನ್ನ ಅವನಿಗೆ ಹೇಳ್ಕೊಂಡ ಇಲ್ಲಿ ಕಲಿಸ್ಕೊಂತಾ ಹೋಗ್ತಾನೆ ಅನ್ನೋದನ್ನ ಮಾತನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಇದು ಸತೀಶನ ಜೀವನದಲ್ಲಿ ನಡೆಯುವಂತ ಒಂದು ಘಟನೆ. ನೋಡಿ, ಇದು ಬಹಳ ನೋಡಿ, ನಮ್ಮ ಮನೆಯಲ್ಲಿ ನಾವು ಕೇರ್ ತಗೋಬೇಕು. ಶಾಲೆ ತಗೊಳ್ಳಿಲ್ಲ, ಓಕೆ, ನಥಿಂಗ್. ಪೇರೆಂಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ ದ ಸೇಮ್ ವೇ ಸತೀಶಸ್ ಫಾದರ್, ಎಸ್,
ಇವತ್ತು ನೋಡಿ ಶಿಕ್ಷಣ ಇಲ್ಲದೂ ಕೂಡ ನಾವು ಸಾಧನೆ ಮಾಡೋದು ಅನ್ನೋದು ಸತೀಶನಿಂದ ಕಲಿತೀವಿ. ಮುಂದೆ ನೋಡ್ತೀವಿ ನಾವು ಯಾಕೆ ಇಲ್ಲಿ ಮನೆಯಲ್ಲಿ ನಾವು ನೋಡ್ತೀವಿ. ಇವತ್ತು ನೋಡಿ ಪ್ರೆಸೆಂಟ್ ಸೊಸೈಟಿ ಆಲ್ ದ ಪೇರೆಂಟ್ಸ್ ಓನ್ಲಿ ಡಿಡ್ ಆಸ್ಕ್ ದಿ ಸ್ಟೂಡೆಂಟ್ಸ್ ಯು ಗೆಟ್ ಐ ಸ್ಕೋರ್, ಯು ಗೆಟ್ ಐ ಸ್ಕೋರ್, ಹೆಚ್ಚೆಚ್ಚು ಅಂಕಗಳನ್ನು ತೆಗಿಬೇಕು ಅಂತಂದೇಳಿ ಅವರಿಗೆ ಬಹಳಷ್ಟು ಒತ್ತಡ ಇರ್ತಾರೆ, ಬಲವಂತ ಮಾಡ್ತಾರೆ. ಆದರೆ ಅಂಕದಿಂದ ನಾವು ಅಳಿಲಿಬಾರ್ದು. ಮಕ್ಕಳ ಒಂದು ಬುದ್ಧಿವಂತಿಕೆಯಿಂದ ಅವರ ವರ್ತನೆ, ಅವರ ಮೌಲ್ಯಗಳಲ್ಲಿ ಇರುವಂಥ ಅಂಶಗಳನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಮಕ್ಕಳನ್ನ ನಾವು ಬೆಳೆಸಬೇಕು. ಆ ಅಂಶವನ್ನು ಇದರಲ್ಲಿ ನೋಡ್ತಿದ್ದೀವಿ. ಸತೀಶ ಅಲ್ಲಿ ಅವರಣ್ಣ ಎಷ್ಟೇ ಹೇಳ್ಕೊಟ್ರು ಕೂಡ ಅವನ ಮನದಲ್ಲಿ ಏನಿದೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಬಹಳ ಪ್ರಮುಖವಾಗಿ ಅವರ ಅಣ್ಣ ಏನ್ ಮಾಡ್ತಾನೆ ಅಂದ್ರೆ ಹಾಗೆ ಬಿಟ್ಟರೆ ಅವನು ಮೂಡಿ ಆಗ್ತಾನೆ ಅನ್ನೋದು ಇಟ್ಕೊಂಡು ಅವನಿಗೆ ಮಾತಾಡೋದನ್ನ ಕಳಿಸ್ತಾನೆ, ನೇರವಾಗಿ ಕುತ್ಕೊಂಡು ಆಮೇಲೆ ಟೀಚಿಂಗ್ ಮಾಡ್ತಾನೆ, ಬೋಧಿಸ್ತಾನೆ, ವರ್ಡ್ಸ್ಗಳನ್ನ ಪ್ರನೌನ್ಸ್ ಉಚ್ಚಾರಣೆ ಮಾಡ್ತಾನೆ. ಯಾಕಂದ್ರೆ ಬೇರೆಯವ್ರು ಅಂಗಿಸಬಾರ್ದು ಅನ್ನೋ ದೃಷ್ಟಿಕೋನದಿಂದ ಈ ಮಾತುಗಳಾಗ್ತಾನೆ. ಅಷ್ಟೇ ಅಲ್ಲ, ಈ ಮಕ್ಕಳ ಜೊತೆಗೆ ಆಡಾಡಕ್ ಬಿಟ್ರೆ ಎಲ್ಲರೂ ಏನ್ ಮಾಡ್ತಾರೆ, ಕೆಪ್ಪ ಕೆಪ್ಪ ಅಂತಂದೇಳಿ ಏಳಿಸ್ಬಿಡ್ತಾರೆ. ಅದನ್ನ ಗಟ್ಟಿಯಾಗುವಾಗಿ ಮನಸ್ಸನ್ನ ಮಾಡೋಕ್ಕಿಂತ ಮುಂಚೆ ಅವನು ಅದು ಕಳಿಸಲ್ಲ. ಅದಾದ್ಮೇಲೆ ಮತ್ತೆ ಅವನ್ನ ಬಿಡ್ತಾರೆ, ಹೆಚ್ಚು ಅವನಿಗೆ ಟೇಕ್ ಕೇರ್ ತೆಗೆದುಕೊಳ್ತಾರೆ ಅನ್ನೋ ಅಂಶವನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಎಸ್, ಇದು ಬಹಳ ಮುಖ್ಯವಾಗಿರುವಂತ ಅಂಶ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ವೆರಿ ಇಂಪಾರ್ಟೆಂಟ್, ಗೋ ಟು ರಿವಿಷನ್. ಎಸ್, ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಏನ್ ಹೇಳ್ತಾರೆ, ವೈ ವಾಸ್ ಸತೀಶ್ ಕನ್ಫೈನ್ಡ್ ಟು ಬೆಡ್, ವಾಟ್ ವಾಸ್ ದ ವರ್ಸ್ಟ್ ಥಿಂಗ್ ಫಾರ್ ಹಿಮ್, ವೈ ವಾಸ್ ಇಟ್ ಸೋ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾಕೆ ಅವನು ಕನ್ಫೈನ್ಡ್ ಟು ಬೆಡ್, ಇನ್ ಮುಗಿತಾನ ಜೀವನದಲ್ಲಿ ಬೆಡ್ಡಲ್ಲೇ ಇರಬೇಕು ಅಂತ ಅನ್ಕೊಳ್ತಾನೆ. ವಾಟ್ ವಾಸ್ ದ ವರ್ಸ್ಟ್ ಥಿಂಗ್, ಏನಿಲ್ಲ ವರ್ಸ್ಟ್ ಅವ್ನು ಕೆಟ್ಟದ್ದು ಅವನಿಗಾಗಿರೋದು. ವೈ ವಾಸ್ ಇಟ್, ಏಕೆ ಈ ತರ ಯೋಚನೆ ಮಾಡ್ತಾನೆ. ಸೊ ಆನ್ಸರ್, ಸತೀಶ್ ವಾಸ್ ಸೀರಿಯಸ್ಲಿ ಇಲ್. ಸತೀಶ್ ವಾಸ್ ಸೀರಿಯಸ್ಲಿ, ಬಹಳ ಅವನಿಗೆ ಸೀರಿಯಸ್ ಆಗಿರುತ್ತೆ, ಗಂಭೀರವಾಗಿರುವಂತಹ ಒಂದು ಕಾಯಿಲೆ ಆಗಿರುತ್ತೆ, ಅವನಿಗೆ ಆರೋಗ್ಯ ಸರಿ ಇಲ್ಲ, ಅನಾರೋಗ್ಯವಾಗಿರ್ತಾನೆ. ಈ ಫೆಲ್ಟ್ ದಟ್ ಸಮ್ ಯೂಸ್ ವೆಯ್ಟ್, ಬಹಳ ಒಂದು ರೀತಿ ಭಾರ ಆಗಿರುತ್ತೆ, ಆದ್ರಿಂದ ಒಂದು ಮನಸ್ಸಿಗೆ ಭಾರ ಆಗಿರುತ್ತೆ. ವಾಸ್ ಪ್ರೆಸ್ಸಿಂಗ್ ಅಪಾನ್ ಹಿಸ್ ಹೆಡ್, ಮೇಕಿಂಗ್ ಎವ್ರಿಥಿಂಗ್ ಸೀಮ್ ಫಾರ್ ಅವೇ ಅಂಡ್ ಸೈಲೆಂಟ್. ಆ ಒತ್ತಂಗಾಗಿ ಅವನ ಒಂದು ಹೆಡ್, ತಲೆ ಮೇಲೆ ಏನಾಗುತ್ತೆ ಪ್ರತಿಯೊಂದು ಕೂಡ ಕಂಡು ಬರುತ್ತೆ, ಒಂದು ರೀತಿಯಾಗಿ ದೂರ ಬಹಳ ದೂರ ಆಗಿ ಕಂಡು ಬರುತ್ತೆ. ಜೊತೆಗೆ ನಿಶಬ್ದತೆಯನ್ನ ಕಂಡು ಬರುತ್ತೆ. ಏನ್ ಕಂಡು ಬರುತ್ತೆ ಅಲ್ಲಿ, ನಿಶಬ್ದತೆ ಅವನ ತಲೆ ಒಳಗೆ ಕಂಡು ಬರುತ್ತೆ. ಈ ಫೆಲ್ಟ್ ಹೆಲ್ಪ್ಲೆಸ್, ಬಹಳ ಹೆಲ್ಪ್ಲೆಸ್ ಆಗ್ತಾನೆ, ಅಸಹಾಯಕನಾಗಿರ್ತಾನೆ. ಅಂಡ್ ಅಪ್ಸೆಟ್ ಅಂಡ್ ಕನ್ಫೈನ್ಡ್ ಟು ಬೆಡ್, ಅವನ ಅಪ್ಸೆಟ್ ಆಗಿ ಕನ್ಫೈನ್ಡ್, ಅವನ ನಿರ್ಧರಿಸ್ತಾನೆ, ಇನ್ನೇ ನಾನು ಮುಗಿತು, ಬೆಡ್ ಮೇಲೆ ಇರಬೇಕು ಅಂತ ಹೇಳ್ಕೊಂಡು. ಈ ಕುಡಂಟ್ ಇಯರ್, ನಾನು ನಿಮ್ಮನ್ನ ಆಳ್ಸಕ್ಕಾಗಲ್ಲ ನನ್ನ ಕೈಲಿ. ಸೊ ದಿ ಸೈಲೆನ್ಸ್ ವಾಸ್ ದ ವರ್ಸ್ಟ್ ಥಿಂಗ್ ಫಾರ್ ಹಿಮ್. ಈ ಇಂಥ ಒಂದು ಅಂಶ, ಈ ನಿಶಬ್ದವಾಗಿರದೆ ಅವನಿಗೊಂದು ಕೆಟ್ಟ ಒಂದು ಅಂಶವಾಗಿ ಇಲ್ಲಿ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ದ ಸೆಕೆಂಡ್ ಕ್ವಶನ್, ದ ಸ್ಕೂಲ್ ವಾಸ್ ಅಟೆಂಡಿಂಗ್ ಇನ್ಫಾರ್ಮ್ ಸತೀಶಸ್ ಫಾದರ್ ಸಮಥಿಂಗ್, ಕ್ಯಾನ್ ಯು ಸೇ ವಾಟ್ ವಾಸ್ ಇಟ್, ಏನಂಗಾರೆ ಹೇಳ್ತಾರಲ್ಲ, ಇನ್ಫಾರ್ಮ್ ಮಾಡ್ತಾರಲ್ಲ, ಏನು. ಎಸ್, ದ ಸ್ಕೂಲ್ ಅಥಾರಿಟೀಸ್ ಇನ್ಫಾರ್ಮ್ ದಟ್ ದೇ ಕುಡಂಟ್ ಕೀಪ್ ಸತೀಶ್ ಇನ್ ದೇರ್ ಸ್ಕೂಲ್ ಬಿಕಾಸ್ ಹಿ ವಾಸ್ ಇರೆಗ್ಯುಲರ್ ಅಂಡ್ ಹ್ಯಾಡ್ ಹಿಯರಿಂಗ್ ಪ್ರಾಬ್ಲಮ್. ಯಾಕೆ ಅವ್ನಿಗೆ ಇನ್ಫಾರ್ಮ್ ಮಾಡ್ತಾರೆ ಅಂದ್ರೆ, ನಿಮ್ ಸತೀಶ್ ಸುಮ್ಮನೆ ಕೂತ್ಕೊಳ್ತಾನೆ, ಅವನು ನಿರಂತರವಾಗಿ ಶಾಲೆಗೆ ಕೂಡ ಬರ್ತಾ ಇಲ್ಲ, ಮತ್ತೆ ಅವನು ಚೆನ್ನಾಗಿ ಹೇಳಿದ್ದನ್ನು ಕೇಳಿಸ್ಕೊಳ್ಳಲ್ಲ, ಅವನಿಗೆ ಒಂದು ಕೇಳಿಸುವಂತ ಒಂದು ಸಮಸ್ಯೆ ಇರೋದ್ರಿಂದ ಅವನಿಗೆ ಆ ಇನ್ಫಾರ್ಮ್ ಅನ್ನ ಮಾಡ್ತಾರೆ. ಲಾಸ್ಟ್ ಕ್ವಶನ್ ಇನ್ ಗ್ರಾಮರ್ ಪಾಯಿಂಟ್, ಸುರೇಂದರ್ ಸೆಡ್ ಟು ಸತೀಶ್, ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ, ಚೇಂಜ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್. ದ ಸ್ಪೀಚ್ ಈಸ್ ಫ್ಯೂಚರ್ ಟೆನ್ಸ್. ಓಕೆ, ಆನ್ಸರ್, ಸುರೇಂದರ್ asked to Satish if he would come to school the next day. Surender asked to Satish. Yes, the new word here, if or whether. Yes, write it, if. It means will you where it means. Yes, you andre yaru, Satish. Yes, he would, will enagutte, would agutte. No change the main verb. Come to school the next day. Tomorrow enagutte, the next day. Very important. If, he, would and the next day. ಈ ವರ್ಡ್ಗಳನ್ನು ಚೇಂಜ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಗೋ ಟು ನೆಕ್ಸ್ಟ್. ಎಸ್, ಹೋಮ್ ಅಸೈನ್ಮೆಂಟ್. ಹೋಮ್ ಅಸೈನ್ಮೆಂಟ್, ರೈಟ್ ನೀಟ್ಲಿ ಇನ್ ಯುವರ್ ಹೋಮ್. ಟುಮಾರೋ ಐ ವಿಲ್ ಸಿ. ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್. ಸತೀಶ್, ಫಸ್ಟ್ ಕ್ವಶನ್, ಸತೀಶ್ ಡಿಡಂಟ್ ವಾಂಟ್ ಟು ಗೋ ಟು ಎ ನ್ಯೂ ಸ್ಕೂಲ್. ವಾಟ್ ವಾಸ್ ದ ರೀಸನ್? ಅವನು ಹೊಸ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಯಾವ ಕಾರಣದಿಂದ? ಕಾರಣ ಏನು ಪ್ರಶ್ನೆಯನ್ನ ನಮಗೆ ಇಲ್ಲಿ ಕೇಳಿದ್ದಾನೆ. ಕಾರಣ ಏನು ಅಂತ. ದ ಸೆಕೆಂಡ್ ಕ್ವಶನ್, ಹೆಡ್ ಮಾಸ್ಟರ್ ಸೆಡ್ ಟು ಅವತಾರ್ ನಾರಾಯಣ್. ಹೆಡ್ ಮಾಸ್ಟರ್ ಹೇಳ್ತಾರೆ ಅವತಾರ್ ನಾರಾಯಣ್ಗೆ, ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡೆಫ್ ಅಂಡ್ ಡಮ್ ಚಿಲ್ಡ್ರನ್. ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡೆಫ್ ಅಂಡ್ ಡಮ್ ಚಿಲ್ಡ್ರನ್. ಸೊ ದಿಸ್ ಸೆಂಟೆನ್ಸ್ ಚೇಂಜ್ ಇಟ್ ಇಂಡೈರೆಕ್ಟ್ ಸ್ಪೀಚ್. ಇದನ್ನ ಇಂಡೈರೆಕ್ಟ್ ಸ್ಪೀಚ್ಗೆ ನೀವು ಬದಲಾವಣೆಯನ್ನ ಮಾಡಿ ಅನ್ನೋ ಮಾತನ್ನ ಹೇಳಿದಾನೆ. ಓಕೆ, ವೈ ಡೋಂಟ್ ಯು, ನೋಡಿ ಇದು ಸಿಂಪಲ್
ಪ್ರೆಸೆಂಟ್ ಟೆನ್ಸ್ ಆಗಿದೆ ಚೇಂಜ್ ಇಂಟು ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ ಮಾಡಬೇಕು. ನಾನು ಕ್ಲೂ ಕೊಟ್ಟಿದ್ದೀನಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ರೈಟ್ ನೀಟ್ಲಿ. ಒನ್ಸ್ ಅಗೈನ್ ಥ್ಯಾಂಕ್ ಯು.